वसागूनम् श्रीमन्मुमुक्षुवन्द्यं कामान्तककालविजयगुणगणनिलयं स्वामी परमात्मदेवं प्रेमदीपालिसुगे नित्यनिरघनजस्रं नित्यनिरघनजस्रं ಹತ್ತು ಪದ್ಯ ಹೇಳಿದ್ರಲ್ಲ ಮೊದಲು ಜೀವನು ತನ್ನೊಳಗಿರುತ್ತಿಹ ಪಾವನ ಪರಮಾತ್ಮ ಗುಣವ ತನ್ನಿಂದಲೇ ಭಾವಿಸದೆ ಭವ ಸಮುದ್ರದೋ ಆವಾಗಲು ತೊಳಲುತ್ತಿಹನು ಕರ್ಮದ ವಶದಿ ಇದ ಚೇತನ ಮುಂಪುದ್ಗಲ ಮಧುಚೇತನನೆಂದು ಜೀವನೆರಡರ ತ್ಯರನಂ ಹೃದಯದೊಳು ನಿತ್ಯ ನಿತ್ಯಂ ಪದಪಿಂಬಾವಿಸುವ ಜೀವ ತೊಲಗುವ ಭವದಿಂ ರಾಗಾದಿರಹಿತ ಜಿನ ಕಥಿತ ಆಗಮದೋಜೆಯೊಳು ಮುನಿಗಳು ಸುರುವ ತೆರದಿಂ ವೇಗದೊಳು ತಿಳಿದೊಡವ ಭವ ಸಾಗರ ಮಂದಾಂಟಿ ಪರಮ ಸುಖಿಯಾಗೀರ್ಪಂ ಸಕಲ ಗುಣ ನಿಧಿ ನಿಜಾತ್ಮಂ ಸಕಲ ಶ್ರುತಗಳೊಳು ಸಾರವೆಂಬುದ ತಿಳಿದು ಪ್ರಕಟಿಸುವ ಭವ್ಯ ಜೀವನು ಸಕಲ ಸುಖ ಪಡೆಯಲಾಗಿ ವರ್ತಿಸುತ್ತಿಹನು ಆ ಸುಖವ ಬಯಸಿ ರುಚಿಯಂ ಈ ಸಂಸಾರವನ್ನು ಕಂಡು ಭಯಕೊಂಬುವರು ಲೇಸಾಗಿ ಕಾಯ ಭೋಗಗಳ ಆಸೆಯನ್ನೆಲ್ಲವನ್ನು ಕಳೆಯಲು ದ್ರೋಹಿಪುದು ಕಾರಣ ಕಾರ್ಯಗಳೆರಡು ಮೀರದೆ ಸಕಲಾಗಮಗಳ ಕೇಳನ ಭರತಂ ಸಾರವೆ ನಿಪಾತ್ಮ ತತ್ವವ ಮಾರಾರಿಯ ಮತದೊಳಿರ್ದು ಭಾವಿಸು ನಿತ್ಯಂ ವಂದೇ ವಸ್ತುವು ನಿತ್ಯಂ ಸಂದೇಹಂ ಬಡದೆ ಮತ್ತನಾಗದೆ ನಾನಾ ಚಂದದ ಮಾತಂ ಕೇಳದೆ ಒಂದೇ ಬುದ್ಧಿಯಲ್ಲಿ ನೆನೆವ ಮನುಜಗೆ ಮೋಕ್ಷಂ ಒಂದೇ ವಸ್ತು ಮದಾವುದು ಮೆಂದೊಡೆಯದ ಪೇಳ್ವೆ ಭವ್ಯ ಕೇಳೈ ಮುದದಿಂ ಎಂದೆಂದಿಗೂ ಬಿಡಬೇಡ ಆನಂದಮಯಾತ್ಮ ಸ್ವರೂಪ ನರಿವುದು ನಿಜದಿಂ ತೋರುವೆ ಶಾಸ್ತ್ರಗಳಿಂದಲೆನ್ನುವ ನೆಕ್ಕಂ ಪರಿಕಿಸಲ ಕುಮಿದೀಪದಿ ವರಜಂಬೂ ದೀಪದಿರವ ಕುರುಡುಂಟೇಳೈ ಅದು ಕಾರಣದಿಂ ಇದೊಂದು ಮುಗಿಸ್ಬಿಡೋದು ಅದು ಕಾರಣದಿಂ ತನ್ನೊಳ ಉದಯಿಸುವ ಅತಿಶಯ ವಿಶುದ್ಧ ಪರಿಣಾಮವನೇ ಸದಮಲ ಭಾವದೊಳನುದಿನ ಮದನೇ ಚಿಂತಿಸಿ ತೊಡಕುಮೆಲ್ಲ ಶಾಸ್ತ್ರಂ ಶ್ರೀ ಚಂದ್ರಸಾಗರ ವರ್ಣಿಯವರು ರಚಿಸಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಅಚ್ಚುಗನ್ನಡದ ಕೃತಿ, ಪದ್ಯ ಕೃತಿ ಭವ್ಯಾಮೃತ ಅನ್ನುವಂಥ ಈ ಒಂದು ಕೃತಿಯೊಳಗೆ ಭವ್ಯರಿಗೆ ಬೇಕಾಗ್ತಕ್ಕಂಥ ಅಮೃತವನ್ನು ಒಂದೊಂದು ಸ್ವತಂತ್ರ ಪದ್ಯಗಳಲ್ಲಿ ಏನು ಮಾಡಿದ್ದಾರೆ ಅಂತಂದು ಹಿಡಿದಿಟ್ಟಿದ್ದಾರೆ. ಅಂಥ ಚಂದ್ರಸಾಗರ ವರ್ಣಿಯವರು ಬರೆದಿರ್ತಕ್ಕಂಥ ಈ ಕೃತಿರತ್ನವನ್ನು
ಎಲ್ಲರೂ ಸ್ವಾಧ್ಯಾಯಕ್ಕೆ ಇರ್ತಕ್ಕಂಥ ಎಲ್ಲರೂ ಕೂಡ ಇದನ್ನು ಬಹಳಷ್ಟು ಸಾರಿ ನಾವೇನು ಮಾಡಿದ್ದೀವಿ ಅಂತಂದ್ರೆ ಪಾಠ ಮಾಡಿದ್ದೀವಿ, ಪದ್ಯಗಳನ್ನು ಹೇಳಿದ್ದೀವಿ. ಈ ಪದ್ಯಗಳಲ್ಲಿ ನಾವು ಒಂದೆರಡು ಪದ್ಯವನ್ನು ಇವತ್ತೇನು ಮಾಡೋದಿದೆ ಅಂತಂದ್ರೆ ನೋಡೋದಿದೆ. ಈಗೇನು 10 ಪದ್ಯ 11 ಪದ್ಯಗಳನ್ನು ಹೇಳಿದ್ದೀವಿ, ಇದರೊಳಗೇನು 2 ಪದ್ಯಗಳನ್ನು ನಾವು ಏನು ಮಾಡೋಣ ಅಂತಂದ್ರೆ ನೋಡೋಣ. ಆಮೇಲೆ ನಾಳೆ 18 ಮತ್ತು 19 ನೋಡೋಣ. ಇವತ್ತು 8 ಮತ್ತು 9 ಪುಟ ಸಂಖ್ಯೆ 15ರಲ್ಲಿದೆ. ಒಂದೇ ವಸ್ತುವು ನಿತ್ಯಂ ಸಂದೇಹಂ ಬಡದೆ ಮತ್ತನಾಗದೆ ನಾನಾ ಚಂದದ ಮಾತಂ ಕೇಳದೆ ಒಂದೇ ಬುದ್ಧಿಯಲ್ಲಿ ನೆನೆವ ಮನುಜಗೆ ಮೋಕ್ಷಂ. ಒಂದೇ ವಸ್ತುಮದಾವುದು ಮೆಂದೊಡೆಯದ ಪೇಳ್ವೆ ಭವ್ಯ ಕೇಳೈ ಮುದದಿ ಎಂದೆಂದಿಗೂ ಬಿಡಬೇಡ ಆನಂದಮಯ ಆತ್ಮಸ್ವರೂಪ ನರಿವುದು ನಿಜತೆ. ಈ 2 ಪದ್ಯಗಳನ್ನು ನಾವೇನು ಮಾಡೋದಿದೆ ಅಂತಂದ್ರೆ ನೋಡೋದಿದೆ. ಜಗತ್ತಿನಲ್ಲಿ ಅನಾದಿ ಕಾಲದಿಂದ ಎಲ್ಲ ಜೀವಿಗಳು ಸುಖಿಯಾಗಬೇಕು ಅನ್ನುವಂಥ ವಿಶೇಷವಾದಂಥ ಒಂದು ಪ್ರಯತ್ನವನ್ನು ನಾವೆಲ್ಲ ಮಾಡ್ತಾನೆ ಇದ್ದೀವಿ. ಸುಖಿಯಾಗಬೇಕು ಅನ್ನುವಂಥದ್ದನ್ನು ಏಕೇಂದ್ರಿ ಹಿಡ್ಕೊಂಡ ಪಂಚೇಂದ್ರಿ ಸಂಜ್ಞಿ ವರೆಗೆ ಇರ್ತಕ್ಕಂಥ ಎಲ್ಲ ಜೀವಗಳು ಕೂಡ ಏನು ಮಾಡ್ತಾ ಇವೆ ಅಂತಂದ್ರೆ ಪ್ರಯತ್ನಿಸ್ತಾ ಇವೆ. ಆದರೆ ನಿಜವಾಗಿ ಎಷ್ಟೆಲ್ಲ ಪ್ರಯತ್ನ ಮಾಡಿದರೂ ಕೂಡ ಏನಾಗ್ತಾ ಇಲ್ಲ ಅಂತಂದರೆ ಸುಖವನ್ನು ನಾವು ಪಡಿತಾ ಇಲ್ಲ. ಅದಕ್ಕೆ ಚಂದ್ರಸಾಗರ ವರ್ಣಿಯವರ ಈ ಒಂದು ಭವ್ಯಾಮೃತದ ದಿವ್ಯ ಪ್ರಭೆ ಅನ್ನುವಂಥ ಕೃತಿರತ್ನದಲ್ಲಿ 8 ಮತ್ತು 9ನೇ ಪದ್ಯಗಳನ್ನು ನಾವು ಕಂದ ಪದ್ಯದೊಳಗಿರ್ತಕ್ಕಂಥವುಗಳನ್ನು ನೋಡಿದಾಗ ನಮಗೊಂದು ಏನಾಗ್ತದ ಅಂತಂದ್ರೆ ಮಾರ್ಗ, ಒಂದು ಉಪಾಯ ಅಲ್ಲಿ ನಾವು ಏನು ಮಾಡ್ತೀವಿ ಅಂದ್ರೆ ಕಂಡುಕೊಳ್ತೀವಿ. ಒಂದೇ ವಸ್ತುವು ನಿತ್ಯಂ ಸಂದೇಹಂ ಬಡದೆ ಮತ್ತನಾಗದೆ ನಾನಾ ಚಂದದ ಮಾತಂ ಕೇಳದೆ ಒಂದೇ ಬುದ್ಧಿಯಲ್ಲಿ ನೆನೆವ ಮನುಜಗೆ ಮೋಕ್ಷಂ. ಮೋಕ್ಷ ಎಷ್ಟು ಸುಲಭಿದೆ ಅನ್ನುವಂಥದ್ದನ್ನು 8ನೇ ಪದ್ಯದೊಳಗೆ ಏನು ಮಾಡಿದ್ದಾರೆ ಅಂತಂತ ಹೇಳಿದ್ದಾರೆ. ನೋಡಿ, ಅರ್ಥವನ್ನು ನಾವು ಅಲ್ಲಿ ಕೊಟ್ಟಿದ್ದಾರೆ. 2 ಪದ್ಯಗಳ ಅರ್ಥ ಇದೆ. ಸಂಶಯವನ್ನು ಪಡದೆ, ಮೊಟ್ಟ ಮೊದಲು ಅದೇ ಕೊಟ್ಟಿದ್ದಾರೆ. ಸಂದೇಹಂ ಬಡದೆ, ಒಂದೇ ವಸ್ತುವು ನಿತ್ಯಂ ಸಂದೇಹಂ ಬಡದೆ ಮತ್ತನಾಗದೆ, ಸಂಶಯವನ್ನು ಪಡಬಾರ್ದು, ಮತ್ತನಾಗದೆ, ಯಾವುದೇ ಪ್ರಕಾರದ ಮತ್ತಿನೊಳಗ, ಯಾವುದೇ ಪ್ರಕಾರದ ಒಂದು ಅಮಲಿನೊಳಗ ನಾವು ಒಳಗಾಗದೆ, ನಾನಾ ಪ್ರಕಾರದಿಂದ ಮರಳು ಮಾಡುವ ಚಂದದ ಮಾತುಗಳನ್ನು ಕೇಳದೆ, ಒಂದೇ ವಸ್ತುವು ನಿತ್ಯವೆಂದು ಒಂದೇ ಬುದ್ಧಿಯಿಂದ ನೆನೆಯುವ ಮನುಷ್ಯನಿಗೆ ಮೋಕ್ಷವಾಗುವುದು. ಅಂದ್ರೆ ಏಕತ್ವದೊಳಗನ ಏನಿದೆ ಅಂತಂದ್ರೆ ಮುಕ್ತಿ ಇದೆ ಅನ್ನುವಂಥ ಒಂದು ಉಪಾಯವನ್ನು ಇಲ್ಲಿ ಹೇಳಿದ್ದಾರೆ. ಕಾರಣ ಏನು ಅಂದರೆ, ಒಂದೇ ವಸ್ತು ಇದೇನಿದೆ ಅಂತಂದ್ರೆ ಯಾವಾಗಲೂ ಇರುವಂಥದ್ದಿದೆ, ಆ ವಸ್ತುವಿನ ಆಶ್ರಯವನ್ನು ನಾವು ಮಾಡೋದಿಲ್ಲ. ಮತ್ತು ಯಾವಾಗಲೂ ಕೂಡ ಲೌಕಿಕದಲ್ಲಿಯೂ ಕೂಡ ಯಾವುದು ದೃಢವಾಗಿರುತ್ತೆ, ಯಾವುದು ಗಟ್ಟಿಯಾಗಿರ್ತದಲ್ಲ ಅದನ್ನೇ ನಾವು ಆಶ್ರಯ ತಗೊಳ್ತೀವಿ. ಯಾವುದೇ ಒಂದು ಸಂದರ್ಭದೊಳಗೆ ಎಲ್ಲೋ ಹೋಗಿ ನಾವು ಮರದ ಕೆಳಗೆ ನಿಲ್ಲಬೇಕಾಯಿತು ಅಂತಂದರೆ ಯಾವುದು ಮರ ದೊಡ್ಡದಿರ್ತದೆ, ಗಟ್ಟಿರ್ತದೆ, ಅದ್ರ ಕೆಳಗೆ ಹೋಗಿನೇ ನಾವು ನಿಲ್ತೀವಿ. ಅಥವಾ ಯಾವುದೇ ಒಂದು ಕಡೆಗೆ ನಾವು ಯಾರಾದ್ರೂ ಕಡೆಗೆ ಆಶ್ರಯಕ್ಕೆ ಹೋಗ್ಬೇಕಾಯ್ತು ಅಂದ್ರೆ ಅವರು ನಮ್ಮ ಆಶ್ರಯಕ್ಕೆ ಕೊಡುವಂಥವ್ರು ಇದ್ರೆ ಮಾತ್ರ ಅಲ್ಲಿ ಹೋಗ್ತೀವಿ. ಹಂಗೆ ಜಗತ್ತಿನೊಳಗೆ ನಾವು ಏನು ಮಾಡೋದಿದೆ ಅಂದರೆ, ನಮಗೆ ಸುಖ ಬೇಕಾಗಿದೆಯಲ್ಲ, ಅದಕ್ಕೆ ಒಂದು ವಸ್ತುವನ್ನು, ಒಂದು ದೃಢವಾದಂಥ ತತ್ವವನ್ನು ನಾವು ಏನು ಮಾಡ್ಕೋಬೇಕು ಅಂತಂದ್ರೆ ನಂಬಬೇಕು. ಅದಕ್ಕೆ ಇಲ್ಲಿ ಚಂದ್ರಸಾಗರ ವರ್ಣಿಯವರು ಹೇಳ್ತಾರೆ, ಸಂಶಯ ಪಡದೆ. ಸಂಶಯ ಇದು ಯಾವುದೇ ಪ್ರಕಾರದ ಜ್ಞಾನಕ್ಕೆ ಏನು ಮಾಡಂಗಿಲ್ಲ ಅಂತಂದ್ರೆ ದಾರಿ ಮಾಡಿ ಕೊಡಂಗಿಲ್ಲ, ಅಡೆತಡೆಯನ್ನು ಉಂಟು ಮಾಡಿ. ಸಮ್ಯಕ್ ಜ್ಞಾನದ ದೋಷ ಇದೆ. ಸಂಶಯ, ವಿಪರ್ಯಯ ಮತ್ತು ಅನಧ್ಯವಸ, ಇವು 3 ಇದ್ದು ಅಂದ್ರೆ ಅವನಿಗೆ ಸಮೀಚೀನ ಜ್ಞಾನ ಇರೋದಿಲ್ಲ. ವಸ್ತು ತತ್ವದ ಬಗ್ಗೆ ಸಂದೇಹ ಇರಬಾರ್ದು, ವಿಪರೀತತೆ ಇರಬಾರ್ದು ಮತ್ತು ಅನಧ್ಯವಸಾಯ ಇರಬಾರ್ದು. ಇವುಗಳಿಂದ ರಹಿತಿತ್ತು ಅಂತಂದರೆ ಆ ಜ್ಞಾನ ಸಮ್ಯಕ್ ಜ್ಞಾನ ಅಂತ ಕಳಿಸ್ಕೊಳ್ತೀವಿ. ನಮಗೆ ಯಾವುದೇ ಒಂದು ವಸ್ತು ಸರಿಯಾಗಿ ತಿಳಿಯುವಂಥ ಸಂದರ್ಭದೊಳಗೆ ಅದರೊಳಗೆ ಸಂದೇಹ ಉತ್ಪನ್ನ ಆಯಿತು ಅಂದರೆ ಅದರ ನಿರ್ಣಯ ಆಗೋದಿಲ್ಲ. ವಿರುದ್ಧ ಅನೇಕ ಕೋಟಿ ಸ್ಪರ್ಶ ಜ್ಞಾನಂ ಸಂಶಯ. ಸಂದೇಹ ನಿರ್ಮಾಣ ಆಯ್ತಂದ್ರೆ ಅನೇಕ ರೀತಿಯಿಂದ ಏನಾಗ್ತವೆ ಅಂತಂದ್ರೆ ವಿಷಯಗಳು ನಮ್ಮ ಕಣ್ಣೆದುರಿಗೆ ಬರ್ತವೆ. ಮೂಲ ವಿಷಯ ದೂರ ಆಗ್ತದೆ ಮತ್ತು ಇಲ್ಲ ಸಲ್ಲದ ವಿಷಯಗಳೆಲ್ಲ ಏನಾಗ್ತಾವೆ ಅಂದ್ರೆ ಆಕ್ರಮಿಸ್ತವೆ.
ಆ ಕಾರಣದಿಂದ ಇಲ್ಲಿ ಚಂದ್ರಸಾಗರ ವರ್ಣಿ ಏನು ಹೇಳ್ತಾರೆ ಅಂತಂದ್ರೆ ಮೊದಲು ಸಂದೇಹವನ್ನು ಪಡಬೇಡ. ಸಮ್ಮೆತ್ತುದು 8 ಅಂಗದವ್ರಲ್ಲ, ಅದ್ರಾಗ ಮೊದಲನೇ ಅಂಗ ಯಾವ್ದ್ರಿ? ನಿಶಂಕಿತ ಅಂಗ. ನಿಶಂಕಿತ ಅಂದ್ರೆ ಸಂಶಯದಿಂದ ರಹಿತರು. ಯಾವುದ್ರೊಳಗೆ ಸಂಶಯ? ಸಂದೇಹಂ ಪಡದೆ, ಸಂಶಯ ಪಡಬೇಡ, ಸಂಶಯದಿಂದ ರಹಿತ ಆಗು. ಯಾವುದರಿಂದ, ಯಾವ ಸಂಶಯದಿಂದ ರಹಿತ ಆಗಬೇಕು? ಅಥವಾ ನಮಗೆ ಯಾವುದ್ರ ಬಗ್ಗೆ ಸಂದೇಹ ಇದೆ? ನಮಗೆ ಆಚಾರ್ಯರು ಹೇಳುವಂಥ ಮಾತಿನ ಮೇಲೆ ಏನಿದೆ ಅಂತಂದ್ರೆ ಸಂದೇಹ ಇದೆ. ಯಾಕಂದ್ರೆ ಇಡೀ ಜಗತ್ತೊಂದು ನಮ್ಮನ್ನೇ ಹೇಳ್ತದೆ, ಮತ್ತು ಆಚಾರ್ಯರು ಒಂದು ನಮ್ಮನೆ. ಇಡೀ ಜಗತ್ತೆಲ್ಲ ಏನು ಹೇಳ್ತದ ಅಂತಂದ್ರೆ ಮುಂದಿದೆ ಇಲ್ಲಿ ಚಂದದ ಮಾತಂ ಕೇಳದೆ ಅಂತ ಶಬ್ದಕ್ಕೆ. ಯಾಕಂದ್ರೆ ಇಡೀ ಜಗತ್ತಿನೊಳಗೆಲ್ಲ ನಾವು ಎಲ್ಲಿ ಆಕರ್ಷಣೆ ಆಗ್ತೀವಿ ಅಂದ್ರೆ ಚಂದದ ಮಾತುಗಳೆಲ್ಲಿದಾವಲ್ಲ ಅಲ್ಲೆಲ್ಲ ಆಕರ್ಷಣೆ ಆಗ್ತೀವಿ. ಯಾಕಂದ್ರೆ ಚಂದದ ಮಾತುಗಳನ್ನು ಕೇಳುವಂಥ ಇಂದ್ರಿಯ ಯಾವುದು? ಕರ್ಣೇಂದ್ರಿಯ. ಇದು ಲಾಸ್ಟ್ ಇಂದ್ರಿಯ ಐತ್ರಿ. ಸ್ಪರ್ಶನೇಂದ್ರಿ, ರಸನೇಂದ್ರಿ, ಘ್ರಾಣೇಂದ್ರಿ, ಚಕ್ಷುರಿಂದ್ರಿ ಪ್ರಾಪ್ತ ಆದ್ಮೇಲೆ 5ನೇ ಇಂದ್ರಿಯ ಯಾವುದಂದ್ರೆ ಕರ್ಣೇಂದ್ರಿಯ. ಇದು ವಿಶೇಷ ಇರ್ತೈತ್ರಿ. ಅದಕ್ಕೆ 2 ಅದಾವ. ಎಲ್ಲ ಕಡೆದಿಂದ ಏನು ಮಾಡ್ತೈತೆ ಅಂತ ಕೇಳ್ತೈತಿ. ಮತ್ತು ಯಾವುದಕ್ಕೆ ಒಳಗಾಗ್ತೈತಿದ ಆಕರ್ಷಣೆ? ಎದಕ್ಕೆ ಆಕರ್ಷಿತ ಆಗ್ತದಂದ್ರೆ ಮಧುರ ಶಬ್ದಗಳು, ಚಂದದ ಮಾತುಗಳು ಇದ್ದು ಅಂದ್ರೆ ಆಕರ್ಷಣೆ ಆಗ್ತೈತಿ. ಮತ್ತು ಯಾರು ವ್ಯಾಪಾರಿ ಇರ್ತಾರಲ್ಲ ಅವು ಭಾಳ ಚಂದ ಮಾತಾಡ್ತಾರೆ. ಯಾಕೆ ಹೇಳ್ರಿ? ನಮ್ಮ ಮೇಲೆ ಪ್ರೀತಿಯಿಂದಲ್ಲ, ಅವ್ರ ವಸ್ತು ಸೇಲ್ ಮಾಡೋದೈತೆ ಅವ್ರಿಗೆ, ಅವ್ರ ವಸ್ತು ಮಾರಾಟ ಮಾಡೋದಿದೆ. ಅದಕ್ಕೆ ಮಾಧ್ಯಮ ಯಾವುದು? ಮಾತು. ಅದಕ್ಕೆ ಮನುಷ್ಯ ಕಿವಿ ಜ್ಯೋತಿ ಎಲ್ಲಿ ಬಿಡ್ತಾನ? ಎಲ್ಲಿ ಮಧುರ ಸುಂದರವಾದಂಥ ಮಾತುಗಳು ಇರ್ತಾವಲ್ಲ ಅಲ್ಲಿ ಕಿವಿ ಏನಾಗ್ತಾರಂದ್ರೆ ಜ್ಯೋತಿ ಬಿಡ್ತಾನೆ. ಅದು ನಮ್ಮ ಅಹಿತವನ್ನು ಮಾಡುವಂಥದ್ದಿದ್ರೂ ಅಲ್ಲಿ ಏನಾಗ್ತೀವಿ ಅಂತಂದ್ರೆ ನಾವು ಸೋತು ಹೋಗ್ತೀವಿ. ಇಂದ ಬೆಳಗ್ಗೆ ಒಂದು ಉದಾಹರಣೆ ಬಂದಿತ್ತು, ಆನೆದು ಉದಾಹರಣೆ. ಓದುವ, ವಾಚನೆ ಮಾಡುವ. ಒಂದು ಟ್ರೇನ್ಡ್ ಆನೆ, ಒಂದು ಅನ್ಟ್ರೇನ್ಡ್ ಆನೆ. ಟ್ರೇನ್ಡ್ ಆನೆ ಭಾಳ ಶಾಣೆ ಇರ್ತದೆ. ಅದು ಎಲ್ಲಿ ತೆಗ್ಗೈತಿ ಗೊತ್ತೈತಿ, ಅದು ಸೈಡ್ದಿಂದ ಓಡ್ತೈತಿ. ಇದು ಗೊತ್ತಿಲ್ಲ, ಇದು ರಭಸವಾಗಿ ಹೋಗಿ ಏನಾಗ್ತದ್ರಿ? ಸಿಕ್ಕಾಕೊಂಡು. ಅದೇ ಪ್ರಕಾರ ಇಲ್ಲಿಯೂ ಸಹಿತ ಏನೈತಿ ಅಂದ್ರೆ ಸಂದೇಹ ಎಲ್ಲಿ ಬರ್ತದ? ಸಂದೇಹ ಎಲ್ಲಿ ಬರ್ತದಂದ್ರೆ ಆ ವಿಷಯದ ಬಗ್ಗೆ ಪೂರ್ಣ ಜ್ಞಾನ ಇರಲಿಲ್ಲ ಅಂದ್ರೆ ಸಂದೇಹ ಬರ್ತದೆ. ಹೀಗಾಗಿ ಸಂದೇಹ ಬಂತು ಅಂತಂದ್ರೆ ಅಲ್ಲಿ ಏನಾಯಿತು ಅಂತಂದ್ರೆ ನಮ್ಮ ಜ್ಞಾನದ ಅವರೋಧ ಆಯಿತು. ಸಮೀಚೀನ ಜ್ಞಾನ ಆಗ್ಲಿಕ್ಕೆ ಅವಕಾಶ ಇರಂಗಿಲ್ಲ. ಆ ಕಾರಣದಿಂದ ತತ್ವದೊಳಗೆ ನಾವೇನು ಮಾಡೋಂಗಿಲ್ಲ ಅಂದ್ರೆ ಸಂದೇಹವನ್ನು ಪಡಬಾರ್ದು. ಮತ್ತು ಚಂದದ ಮಾತಂ ಕೇಳದೆ, ಮತ್ತೊಂದು ಶಬ್ದ ಇಟ್ಟಿದಾರ್ರಿ, ಸಂದೇಹಂ ಪಡದೆ ಮತ್ತನಾಗದೆ. ಸಂದೇಹ ಪಡಬಾರ್ದು. ಮತ್ತು ಯಾವುದಾದ್ರೂ ಒಂದು ಮಧುರ ಮಾತನ್ನು ಕೇಳಿ ಭಯಂಕರ ಇವು ಏನಾಗ್ತದ ಅಂತಂದ್ರೆ ಮತ್ ಬರ್ತದೆ. ಮತ್ತಂದ್ರೆ ಅಹಂಕಾರ, ಮದ. ಹೊರಗೇನು ಮದ ಇರಲ್ಲ, ಅದು ಏನಾರ ತೊಗೊಂಡ ಬಳಕ ಮದ ಆಗ್ತಿತ್ತು. ಕೆಲವೊಂದು 2 ಪ್ರಕಾರದ ಮದ ಇದಾವೆ. ಒಂದು ಬೇರೆ ಒಂದು ದ್ರವ್ಯವನ್ನು ತಗೊಂಡದ ನಂತರ, ಏನಾದರೂ ಸೇದಿದ ನಂತರ, ಏನಾದರೂ ವಾಸನೆ ತಗೊಂಡ ನಂತರ, ಏನಾದರೂ ಒಂದು ಇಂಜೆಕ್ಷನ್ ತಗೊಂಡ ನಂತರ ಮತ್ತಾಗ್ತೈತಿ. ಇದೊಂದು ಮತ್ತು, 1ನೇ ನಂಬರ್ ಮತ್ತು. 2ನೇ ನಂಬರ್ ಮತ್ತೇನೈತೆ ಅಂದರೆ ಏನೂ ತಗೊಳ್ಳೋದು ಬೇಡ, ಯಾರಾದರೂ ನಮ್ಮನ್ನು ಪ್ರಶಂಸೆ ಮಾಡಿದ್ರು ಅಂದ್ರೆ ಅವಾಗ ಒಂದು ಮತ್ತು ಬರುತ್ತೆ. ಇದಕ್ಕೆ ಯಾವುದೂ ಮೆಡಿಸಿನ್ ಇಲ್ಲದ ಮತ್ತು, ಕೇವಲ ಶಬ್ದಗಳಿಂದ ಯಾರಾದರೂ ನಮ್ಮ ಮಧುರ ಮಾತುಗಳನ್ನಾಡಿ ಒಂದಿಷ್ಟು ಹೊಗಳಿದ್ರು ಅಂದರೆ ಇವಂಗೆ ಏನಾಗ್ತದೆ ಅಂದ್ರೆ ಮತ್ತೆ ಬರ್ತದೆ. ಹಿಂಗೆ ಯಾವುದೇ ಕಾರಣದಿಂದಲೂ ಕೂಡ ನಾವೇನಾಗೋದು ಬೇಡ ಅಂತಂದ್ರೆ ಮರಳು ಮಾಡ್ತಕ್ಕಂಥ ಚಂದದ ಮಾತುಗಳಿಗೆ ನಾವೇನು ಮಾಡಬಾರ್ದು ಅಂದ್ರೆ ಮತ್ತಾಗಬಾರ್ದು, ಸಂದೇಹ ಪಡಬಾರ್ದು. ಆ ಕಾರಣದಿಂದ ಅವುಗಳನ್ನು ದೂರ ಮಾಡಿ ಒಂದೇ ವಸ್ತುವು ನಿತ್ಯಂ. ನೀ ಏನು ಮಾಡು ಅಂತಂದರೆ ಇವುಗಳನ್ನು ಬಿಟ್ಟು ಒಂದೇ ವಸ್ತು ಏನೈತಲ್ಲ ಅದು ನಿಂತಿದೆ, ಅದು ಒಂದೇ ವಸ್ತುವಿನ ಆಶ್ರಯವನ್ನು ನಾವೇನು ಮಾಡೋದಿದೆ ಅಂತಂದ್ರೆ ತಗೊಳ್ಬೇಕು. ಮತ್ತು ಯಾವುದು ಒಂದಿದೆ, ಏಕತ್ವ ನಿಶ್ಚಯಗತ ಸಮಯ ಸರ್ವತ್ರ ಸುಂದರ ಲೋಕಂ. ಅಂದರೆ ಯಾವುದು ಏಕತ್ವದಿಂದ ಸಹಿತಿರ್ತಕ್ಕಂಥದ್ದು ಆತ್ಮ ಇದೆ, ತತ್ವಿದೆ, ಅದು ಒಂದೇ ಲೋಕದೊಳಗೆ ಏನಿದೆ ಅಂತಂದ್ರೆ ಸುಂದರ ಇದೆ. ಅದು ಒಂದು ಸುಂದರತೆಗೆ ನಾವೇನಾಗಬೇಕು ಅಂದ್ರೆ ಮರಳಾಗಬೇಕು. ನಾವು ಅದೊಂದು ಬಿಟ್ಟ ಉಳಿದದ್ದಕ್ಕೆಲ್ಲ ಏನಾಗಿದ್ದೀವಿ ಅಂತಂದ್ರೆ ಮರಳಾಗಿದ್ದೀವಿ. ಅದಕ್ಕಿಲ್ಲ ಏನು ಹೇಳ್ತಾರಂತಂದ್ರೆ ಒಂದೇ ವಸ್ತು ನಿತ್ಯವೆಂದು ಒಂದೇ ಬುದ್ಧಿಯಿಂದ ನೆನೆಯುವುದು.
ಒಂದೇ ಏನಿದೆ ಅಂತಂದ್ರೆ ನಿಂತಿದೆ ಅನ್ನುವಂಥದ್ದನ್ನು ಒಂದೇ ಬುದ್ಧಿಯಿಂದ ನೆನೆಯುವಂಥ ಮನುಷ್ಯ ಯಾರಿದಾರಲ್ಲ ಆ ಮನುಷ್ಯನಿಗೆ ಏನಾಗ್ತದೆ ಅಂತಂದ್ರೆ ಮೋಕ್ಷವಾಗುವುದು. ಅಂದ್ರೆ ಒಂದು ವಸ್ತುವಿನ ನಿರ್ಣಯ ಮಾಡಿ ಸಂಶಯ ಪಡದೆ ಮತ್ತನಾಗದೆ ಚಂದದ ಮಾತುಗಳಿಗೆ ಮರಳಾಗದೆ ಆ ಒಂದು ತತ್ವ ಏನಿದೆ ಆ ಒಂದು ತತ್ವವನ್ನು ಒಂದೇ ಬುದ್ಧಿಯಿಂದ ನಾವು ನೆನೆಲಿಕ್ಕೆ ಶುರು ಮಾಡಬೇಕು. ಒಂದೇ ಬುದ್ಧಿಯಿಂದ ಅದನ್ನು ಆರಾಧನೆ ಮಾಡಲಿಕ್ಕೆ ಶುರು ಮಾಡಿದೀವಿ ಅಂದ್ರೆ ಈಗ ನಾವು ಒಂದು ತತ್ವವನ್ನು ಒಂದು ವಸ್ತುವನ್ನು ಒಂದು ನಿಶ್ಚಿತವಾದಂಥ ತತ್ವವನ್ನು ತಿಳ್ಕೊಂಡು ಪ್ರಯತ್ನ ಮಾಡಿದೀವಿ ಅಂದ್ರೆ ಈ ಪ್ರಯತ್ನ ಮಾಡ್ತಾ 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 ಹೋದ ಹಾಗೆ ಸಹಜವಾಗಿ ಏನಾಗ್ತದೆ ಅಂದ್ರೆ ಅದರ ಸುತ್ತಲೂ ಇರತಕ್ಕಂಥ ಅನೇಕ ಪರಿಸ್ಥಿತಿಗಳು ಕೂಡ ಏನಾಗ್ತಾವೆ ಅಂದ್ರೆ ಬದಲಾಗ್ತಾ ಹೋಗ್ತವೆ. ಯಾಕಂದರೆ ಇಲ್ಲಿ ಮೋಕ್ಷವಾಗುವುದು ಅಂತ ಹೇಳಿದ್ದಾರೆ. ಮೋಕ್ಷವಾಗುವುದು ಅಂತ ಹೇಳಿದಾರಪ್ಪ ಅಂತಂದ ಮೇಲೆ ಒಂದು ವಸ್ತುವಿನ ಆಶ್ರಯವನ್ನು ತಗೊಳ್ಳೋದು ಅಂದರೆ ಮುಕ್ತಿಯನ್ನು ಪಡ್ಕೊಳ್ಳೋದಿದೆ. ಹಾಗಾದ್ರೆ ಒಂದು ವಸ್ತುವಿನ ಆಶ್ರಯವನ್ನು ತಗೊಳ್ಳುವಂಥ ಪುರುಷಾರ್ಥ ಅನ್ನುವಂಥ ಪ್ರಯತ್ನದೊಳಗೆ ನಾವು ಯಾವಾಗ ತೊಡಗ್ತೀವಲ್ಲ ಅದರ ಜೊತೆಗೇನೆ ಇನ್ನುಳಿದಂಥ ಅನೇಕ ಪರಿಸ್ಥಿತಿಗಳೆಲ್ಲ ಏನಾಗ್ತಾವಂತ ಬದಲಾಗ್ತವೆ. ಒಂದು ದೊಡ್ಡ ಹುದ್ದೆಯನ್ನು ಅಲಂಕರಿಸಬೇಕು ಅಂಥೇಳಿ ಯಾವುದಾದ್ರೂ ಒಬ್ಬ ವಿದ್ಯಾರ್ಥಿ ಪ್ರಯತ್ನ ಮಾಡ್ತಿದ್ದ ಅಂದರೆ ಒಬ್ಬ ದೊಡ್ಡ ಡಾಕ್ಟರ್ ಆಗಬೇಕು ಅನ್ನುವಂಥ ದೃಷ್ಟಿ ಇಟ್ಟುಕೊಂಡು ಪ್ರಯತ್ನ ಮಾಡ್ಲಿಕ್ಕತ್ತ ಅಂದರೆ ಅವನು ಡಾಕ್ಟರ್ ಆಗುವವರೆಗೆ ಹಲವಾರು ರೀತಿಯ ಸಂಯೋಗಗಳು ಅನೇಕ ಪ್ರಕಾರದ ಪರಿಸ್ಥಿತಿಗಳೆಲ್ಲ ಏನಾಗ್ತವೆ ಅಂತಂದ್ರೆ ಅವನಿಗೆ ಕಾರಣ ಆಗ್ತವೆ, ನಿಮಿತ್ತ. ಹಂಗೆ ಇಲ್ಲಿಯೂ ಕೂಡ ನಾವು ಒಂದು ತತ್ವವನ್ನು ನಿಶ್ಚಿತವಾಗಿ ಮನ್ನಿಸಿ ಅದೇ ನಿಶ್ಚಿತಿದೆ, ಅದೇ ಒಂದೇ ತತ್ವ ನನಗೆ ಸುಖವನ್ನು ಮಾಡುವಂಥದ್ದಿದೆ ಅಂತೇಳಿ ನಂಬಿ ನಾವು ಪ್ರಯತ್ನ ಮಾಡ್ಕೊಂತ ಹೋದೀವಿ ಅಂದರೆ ನೆನೆಯುವ ಮನುಷ್ಯಗೆ ಮೋಕ್ಷವಾಗುವುದು. ಆ ಪ್ರಕಾರದ ಆ ತತ್ವದ ಆಶ್ರಯದೊಳಗೆ ಇದ್ದುಕೊಂಡು ಅದನ್ನು ನಾವು ನೆನೆಸ್ಕೊಂತ ಹೋದೀವಿ ಅಂದರೆ ಅದರ ಧ್ಯಾನ ಮಾಡ್ಕೊತ ಹೋದೀವಿ ಅಂದರೆ ನಮಗೇನಾಗೋದಿದೆ ಅಂತಂದ್ರೆ ಮುಕ್ತಿ ಆಗೋದಿದೆ. ಇಷ್ಟು ಸುಲಭ ಇದ್ದಂಥ ಮುಕ್ತಿಯನ್ನು ನಾವು ಅನೇಕ ರೀತಿಯಿಂದ ಏನು ಮಾಡ್ಕೊಂಡಿದ್ದೀವಿ ಅಂತಂದ್ರೆ ಅದನ್ನು ಕಗ್ಗಂಟಾಗಿಸ್ಕೊಂಡಿದ್ದೀವಿ. ಇದಕ್ಕೆಲ್ಲ ಕಾರಣ ಏನು ಅಂತಂದ್ರೆ ಚಂದ್ರಸಾಗರ ವರ್ಣಿಯವರ ಅನುಭವವನ್ನು ನಾವು ಏನು ಮಾಡಿಲ್ಲ ಅಂತಂದ್ರೆ ಸರಿಯಾಗಿ ತಿಳ್ಕೊಂಡ್ರೂ ಕೂಡ ಕೇಳಿದ್ರೂ ಕೂಡ ಅದನ್ನು ಆಚರಣೆಯೊಳಗೆ ಏನು ಮಾಡಿಲ್ಲ ಅಂದ್ರೆ ತಂದಿಲ್ಲ. ಹಿಂಗಿರೋದ್ರಿಂದ ನಮಗೇನಾಗ್ಯದ ಅಂತಂದ್ರೆ ಭಾಳ ಕಠಿಣ ಕುಂತದ, ನಮಗೂ ಕಠಿಣ ಆಗ್ಯದ, ಮತ್ತು ನಾವು ಯಾರು ಹೇಳ್ತೀವಲ್ಲ ಅವರಿಗೂ ಸಹಿತ ಭಯಂಕರ ಕಠಿಣ ಮಾಡಿಬಿಡ್ತೀವಿ. ಅದಕ್ಕೇನಿದೆ ಅಂತಂದ್ರೆ ಈ ಕನ್ನಡದೊಳಗೆ ಇಷ್ಟು ಸುಲಭವಾಗಿ ಇಷ್ಟು ಸುಲಲಿತವಾಗಿ ಏನು ಮಾಡಿದ್ದಾರೆ ಅಂತಂದ್ರೆ ಕಂದ ಪದ್ಯಗಳಲ್ಲಿ ಚಂದ್ರಸಾಗರ ವರ್ಣಿಯವರು ಏನು ಮಾಡಿದ್ದಾರೆ ಅಂತಂದ್ರೆ ಈ ಮಾತನ್ನು ಹೇಳಿದ್ದಾರೆ ನೋಡಿ. ಮುಂದಿನ ಪದ್ಯದೊಳಗೆ ಏನು ಹೇಳ್ತಾರಂದ್ರೆ ಎಲೆ ಭವ್ಯನೇ ಒಂದು ವಸ್ತು ಹೇಳ್ರಲ್ಲ ಮೊದಲಿನ ಪದ್ಯದೊಳಗೆ ಆ ಒಂದು ವಸ್ತು ಆ ಒಂದೇ ವಸ್ತು ಯಾವುದೆಂಬುದನ್ನು ಹೇಳುತ್ತೇನೆ ಪ್ರೀತಿಯಿಂದ ಕೇಳು. ಆ ಒಂದು ವಸ್ತುವಿನ ಆಶ್ರಯ ತಗೋ ಅಂತ ಹೇಳಿದ್ರಿ ಆ ವಸ್ತು ಯಾವುದನ್ನೋದನ್ನು ಹೇಳ್ತೀನಿ ಕೇಳು. ಅದನ್ನು ಅವ್ರು ಹೇಳಿಕತ್ತಾರೆ. ಯಾಕಂದರೆ ಮುಂದೆ ಕೇಳೋರ್ಲೆ ಆ ವಸ್ತು ಯಾವುದ್ರಿ ಅಂತೇಳಿ. ಅದಕ್ಕೆ ಮೊದಲೇ ಅವ್ರು ಹೇಳ್ತಾರೆ ನೀ ಕೇಳೋಕ್ಕಿಂತ ಮೊದಲು ನಾನೇ ಆ ವಸ್ತು ಯಾವುದನ್ನೋದನ್ನು ಹೇಳ್ತೀನಿ, ಹೆಂಗೆ ಕೇಳು? ಪ್ರೀತಿಯಿಂದ ಕೇಳು. ಬರೀ ಕೇಳಬೇಡ. ಯಾಕಂದ್ರೆ ಅನಾದಿಯಿಂದ ನೀ ಏನು ಮಾಡಿದೆ ಅಂದ್ರೆ ಬರೀ ಕೇಳಿದೆ ಅಷ್ಟೆ. ಕೇಳಕ್ಕೆ ನಾವೇನಿದ್ದೀವಿ ಅಂತಂದ್ರೆ ಯಾವಾಗಲೂ ತಯಾರಿದ್ದೀವಿ. ಕೇಳೋದ್ರ ಭಾಳ ನಮ್ಮನೆ ಇದಾವ್ರಿ. ತಿಳಿತೇನ್ರಿ? ಮೈಯೆಲ್ಲ ಕಿವಿಯಾಗಿ ಕೇಳೋದು ಒಂದಿದೆ, ಮೈಯೆಲ್ಲ ಕಿವಿಯಾಗಿ ಕೇಳುವಂಥದ್ದು ಒಂದಿದೆ, ಮತ್ತು ಬರೀ ಕೇಳುವಂಥದ್ದು ಒಂದಿದೆ. ಎಲ್ಲ ಕೇಳಿಸ್ತಿರ್ತಿದ್ರಿ ಆದರೆ ಏನೂ ತಲೆ ಒಳಗಿಲ್ಲ. ಅದು ಒಂದು ರೀತಿ ಕೇಳೋದು. ಈ ಸಂತಿಗೆ ಹೋದಾಗ ನಮಗೆ ಶಬ್ದ ಕೇಳಿಸ್ತಾವನಿಲ್ರಿ. ಹಾಂ, 1 ರೂಪಾಯಿ ಕಿಲೋ 2 ರೂಪಾಯಿ ಕಿಲೋ ಹಿಂಗೇನೋ ಕೂಗ್ತಿರ್ತಾರೆ. ಅವೆಲ್ಲ ಶಬ್ದ ಕೇಳಿಸ್ತಾವನಿಲ್ರಿ. ಅವೆಲ್ಲ ಕೇಳಿಸ್ತಿರ್ತಾವ್ರಿ, ಯಾವ ತಲೆ ಒಳಗಿಲ್ಲ. ಅದು ಕೇಳೋದ, ಆದ್ರೆ ಅದೇನಲ್ಲ ಅಂದರೆ ನಿಜವಾದ ಕೇಳೋದಲ್ಲ. ಕಿವಿ ಯಾವತ್ತೂ ಓಪನ್ ಅದಾವ್ರಲ್ಲ, ಎಲ್ಲ ಕೇಳಿಸ್ತಿರ್ತದೆ ನಮಗೆ. ಎಲ್ಲ ಕೇಳಿಸಿರೂ ಕೂಡ ಎಲ್ಲ ಗ್ರಹಣ ಆಗಂಗಿಲ್ಲ. ನಮಗೆ ಯಾವುದು ಬೇಕಲ್ಲ ಅದಷ್ಟೇ ಗ್ರಹಣ ಆಗ್ತದೆ. ಇದು ಸಿಸ್ಟಮ ಭಾಳ ಸುಂದರ ಐತೆ. ಕಿವಿದ್ದು ನನಗೆ ಬೇಕಾದಷ್ಟ ತೊಗೋತಿದ್ರು. ಈತೇನ್ರಿ ಈಗ ಎಷ್ಟೋ ಜನ ಮಾತನಾಡುವಂಥ ಸಮಯದಾಗ ಒಬ್ಬರು ಯಾರಿಗೋ ಬೈತಿರ್ತಾರೆ ಅವರು. ಅದು ಮಾತ್ರ ನೀವು ಕೇಳಿಸಿರ್ತೀವಿ. ಮತ್ತು ಇಲ್ಲಿ ಏನೋ ಚಲೋ ವಚನ ಹೇಳ್ತಿದ್ರೆ ಅದೇನಾಗಿಲ್ಲ, ಕೇಳಿಸೇ ಇಲ್ಲ. ಯಾಕೆ ಹೇಳ್ರಿ? ಆ ವಿಷಯದ ಕುರಿತಾಗಿ ಅಲ್ಲೇನು ನಡೆದಿತ್ತಲ್ಲ ಆ ವಿಷಯದ ಕುರಿತಾಗಿ ಏನೈತಿ ಅಂತಂದ್ರೆ ಅವನಿಗೆ ಆಸಕ್ತಿ ಇದೆ, ಅದು ಕೇಳಿಸ್ತೈತ್ರಿ. ಟಕ್ಕ ಒಮ್ಮೊಮ್ಮೆ ಯಾರು ನಮಗೇನು ಮಾತಾಡಿರೋದಿಲ್ಲ ಆದ್ರೂ ಕೂಡ ಏನಂದ್ರಿ ಅಂತ ಹೇಳಿ ನಾವು ಏನು ಮಾಡ್ತಿರ್ತೀವಿ ಅಂದ್ರೆ ಕೇಳ್ತಿರ್ತೀವಿ. ಏನು ಮಾತಾಡಿರೋದಿಲ್ಲ
ಆದರೆ ಇವನು ತಲೆಯೊಳಗೆ ಹಂಗೆ ಇರ್ತಿದೆ. ಹೀಗಾಗಿ ಅದ ಏನಾಗ್ತೈತಿ ಅಂತಂದ್ರೆ ಅವನಿಗೆ ಕೇಳಿಸ್ತಿದೆ. ಅದಕ್ಕಿಲ್ಲಿ ಚಂದ್ರಸಾಗರ್ ವರ್ಣಿ ಏನು ಹೇಳ್ತಾರಂದ್ರೆ, ಆ ಒಂದು ವಸ್ತು ಯಾವುದು ಅನ್ನುವಂಥದ್ದನ್ನು ಹೇಳವಿದ್ದೀನಿ, ಅದಕ್ಕೆ ನೀ ಏನು ಮಾಡು ಅಂತಂದ್ರೆ ಪ್ರೀತಿಯಿಂದ ಕೇಳು. ತತ್ವ ಪ್ರೀತಿ ಮನಕ್ಕೆ ಪುಟ್ಟಲದು ಸಮ್ಯಕ್ ದರ್ಶನ. ರತ್ನಾಕರ್ ವರ್ಣಿ ಹೇಳ್ತಾರೆ, ತತ್ವದ ಪ್ರೀತಿ ನಮಗೇನಾಗಬೇಕಂದ್ರೆ ಉತ್ಪನ್ನ ಆಗಬೇಕು. ಯಾವಾಗ ಉತ್ಪನ್ನ ಆಗೋದ? ಪ್ರೀತಿಯಿಂದ ಅದನ್ನು ಕೇಳಿದೀವಿ ಅಂದ್ರೆ ಉತ್ಪನ್ನ ಆಗ್ತಿದೆ. ಅದಕ್ಕೆ ಒಂದು ವಸ್ತು ಯಾವುದು ಅನ್ನುವಂಥದ್ದನ್ನು ಹೇಳ್ತೀನಿ, ಪ್ರೀತಿಯಿಂದ ಏನು ಮಾಡುವು ಅಂತಂದ್ರೆ ಕೇಳು. ಅಂದರೆ ಕೇಳುವಿಕೆ ಇದು ಬಹಳಷ್ಟು ಮಹತ್ವಪೂರ್ಣವಾಗಿರ್ತಕ್ಕಂಥ ವಿಷಯ ಇದೆ. ಕೇಳೋದು ಸರಿ ಇತ್ತು ಅಂತಂದ್ರೆ ಗೊಂದಲ ಆಗಂಗಿಲ್ಲ. ಜೀವನದೊಳಗೆ ಬಹಳಷ್ಟು ಗೊಂದಲ ಎದುರು ಸಲುವಾಗಿ ಆಗ್ತಾವು ಅಂತಂದ್ರೆ ನಮ್ಮ ಕೇಳೋದು ಸರಿ ಇರಂಗಿಲ್ಲ. ಹೀಗಾಗಿ ಗೊಂದಲ ಹಿಡಿತೈತಿ. ಅವ್ರು ಹೇಳಿರ್ತಾರ ಒಂದ, ನಾವು ಕೇಳಿರ್ತೇವೆ ಒಂದು. ನಾವು ಯಾವ ಮೂಡ್ನಾಗ ಇರ್ತೇವಲ್ಲ ಹಂಗೆ ನಮಗೆ ಕೇಳಿಸ್ತೈತಿ. ಅವು ಯಾವ ಮೂಡ್ನಾಗ ಇರ್ತಾರಲ್ಲ ಆ ಪ್ರಕಾರ ಅವ್ನು ಹೇಳಿರ್ತಾನೆ. ಹೀಗಾಗಿ ಏನಾಗೋದಿಲ್ಲ ಅಂದ್ರೆ ಅವ್ನು ಹೇಳಿದ್ದ ಮತ್ತು ನಾವು ಕೇಳಿದ್ದಕ್ಕೆ ಏನಿಲ್ಲ ಅಂದ್ರೆ ಮ್ಯಾಚೇ ಇಲ್ಲ. ಹೀಗೇನೆ ಆ ಕಾರಣದಿಂದ ಏನು ಮಾಡಬೇಕು ಅಂತಂದ್ರೆ ತತ್ವವನ್ನು ಕೇಳುವಾಗ ಪ್ರೀತಿಯಿಂದ ಕೇಳಬೇಕು. ಅಮೃತಚಂದ್ರಾಚಾರ್ಯರು ಕೂಡ ಇದನ್ನೇ ಹೇಳ್ತಾರೆ. ಅಯಂ ಕಥಮಪಿ ಮೃತ್ವ ತತ್ವ ಕೌತೂಹಲೀ ಸನ್. ತತ್ವವನ್ನು ಒಮ್ಮೆ ಕೇಳ ಕುತೂಹಲದಿಂದ. ಇದೊಂದು ಜೀವನ ಹೋದ್ರೂ ಪರವಾಗಿಲ್ಲ, ಆದರೆ ಒಮ್ಮೆ ಏನು ಮಾಡು, ಕುತೂಹಲದಿಂದ ಏನು ಮಾಡು ಅಂತಂದ್ರೆ ಕೇಳು. ಅಮೃತಚಂದ್ರಾಚಾರ್ಯರು ಹೇಳ್ತಕ್ಕಂಥ ಮಾತನ್ನು ಒಮ್ಮೆ ಕುತೂಹಲದಿಂದ ಯಾರು ಕೇಳ್ತಾರಲ್ಲ ಅವ್ರದ್ದು ಏನಾಗ್ತಂದ್ರೆ ಭವದ ಅಂತ್ಯ ಆಗ್ತದೆ. ಅವ್ರದ್ದು ಭವ ದೂರ ಆಗ್ತದೆ. ಭವ ರೋಗ ದೂರ ಆಗಿ ಹೋಗ್ತದೆ. ಅದಕ್ಕಿಲ್ಲಿ ಹೇಳ್ತಾರೆ, ಆ ಒಂದು ವಸ್ತು ಯಾವುದು ಅನ್ನುವಂಥದ್ದನ್ನು ಹೇಳ್ತೇನೆ, ಪ್ರೀತಿಯಿಂದ ಕೇಳು. ಕೇಳೈ ಮುದದಿಂದ ಕೇಳಪ್ಪ, ಪ್ರೀತಿಯಿಂದ ಕೇಳು. ಯಾವುದಾದ್ರು ವಸ್ತು? ಆನಂದಮಯನಾದ ಆತ್ಮನೇ ಆ ವಸ್ತುವಾಗಿದ್ದಾನೆ. ಆ ವಸ್ತು ಯಾರ? ಆ ವಸ್ತು ಎಲ್ಲಿ ಹೊರಗಿಲ್ಲ. ಆ ವಸ್ತು ಯಾವುದನ್ನು ಹೇಳ್ರೆ ತೊಗೊಂಡ್ಬರ್ತೇವೆ ಅನ್ನಕ್ಕೆ ನಾವೆಲ್ಲ ರೆಡಿ ಇದ್ದೇವೆ. ಆ ವಸ್ತು ಯಾವುದು ನಮಗೆ ಒಂದು ನಿಶ್ಚಯವಾದಂಥ ವಸ್ತುವನ್ನು ನೀವು ಹೇಳ್ತಾ ಇದ್ದಿರಲ್ಲ, ಎಲ್ಲಿ ಸಿಗ್ತದೆ ಹೇಳ್ರಿ ನೀವು, ಅದನ್ನು ಬಿಡಂಗಿಲ್ಲ. ನಾವು ತೊಗೊಂಡು ಬರ್ತೀವಿ, ಬೇಕಾದಷ್ಟು ಅದ್ರ ಬೆಲೆ ಇರಲಿ. ಆ ವಸ್ತುಗಳನ್ನು ಕಲೆಕ್ಟ್ ಮಾಡ್ಲಿಕ್ಕೆ ನಾವು ಏನಿದ್ದೀವಿ ಅಂತಂದ್ರೆ ಬಹಳಷ್ಟು ತಯಾರಿ ವಹಿಸಿದ್ವಿ. ಆದರೆ ಆ ವಸ್ತು ಯಾವುದ ಅಂತಂದ್ರೆ ಅದು ಬೆಲೆ ಕೊಟ್ಟು ತಗೊಳ್ಳುವಂಥದ್ದಲ್ಲ. ಅದು ಸ್ವಯಂ ಏನಿದೆ ಅಂದರೆ ಆನಂದಮಯನಾದ ಆತ್ಮನೇ ಆ ವಸ್ತುವಾಗಿದ್ದಾನೆ. ಆ ವಸ್ತು ಯಾವುದ ಅಂತಂದ್ರೆ ಆನಂದಮಯವಾಗಿರ್ತಕ್ಕಂಥ ಸ್ವಯಂ ನಮ್ಮ ಭಗವಾನ್ ಆತ್ಮನ ಅದೊಂದು ವಸ್ತು. ಆ ವಸ್ತುವನ್ನು ನೀ ಏನು ಮಾಡು ಅಂತಂದ್ರೆ ಧ್ಯಾನಿಸು. ಆ ವಸ್ತುವಿನ ಧ್ಯಾನ ಏನೈತಿ ಅಂತಂದ್ರೆ ನಮಗೆ ಮೋಕ್ಷವನ್ನು ಕೊಡುವಂಥದ್ದಿದೆ. ನೋಡ್ರಿ, ಮೋಕ್ಷದ ಸಲುವಾಗಿ ನಾವು ಇಷ್ಟೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ. ಆದರೆ ಚಂದ್ರಸಾಗರ್ ವರ್ಣಿ ಹೇಳ್ತಾರೋ, ಆತ್ಮನನ್ನು ಧ್ಯಾನ ಮಾಡಪ್ಪ, ಆನಂದಮಯ ಆಗಿರ್ತಕ್ಕಂಥ ಆತ್ಮನನ್ನು ಧ್ಯಾನ ಮಾಡು. ಅದೇ ಏನಿದೆ ಅಂತಂದ್ರೆ ನಿನ್ನನ್ನು ಮೋಕ್ಷಕ್ಕೆ ಮುಟ್ಟಿಸುವಂಥದ್ದಿದೆ, ಅದೇ ನಿನ್ನನ್ನು ಮುಕ್ತ ಮಾಡುವಂಥದ್ದಿದೆ. ಆ ಕಾರಣದಿಂದ ಪ್ರೀತಿಯಿಂದ ಹೇಳಿದಂಥ ಮಾತನ್ನು ಏನು ಮಾಡುವಂತಂದ್ರೆ ಕೇಳು. ಆನಂದಮಯನಾದ ಆತ್ಮನೇ ಆ ವಸ್ತುವಾಗಿದ್ದಾನೆ. ಆನಂದ ಸ್ವರೂಪಿಯಾಗಿರ್ತಕ್ಕಂಥ ಚಿದಾನಂದ ಸ್ವರೂಪಿಯಾಗಿರ್ತಕ್ಕಂಥ ಆ ಆತ್ಮನ ನಿಜವಾಗಿ ಏನಿದ್ದಾನಂತಂದ್ರೆ ಆ ವಸ್ತು ಇದೆ. ಯಾವ ವಸ್ತುವನ್ನು ನಾನು ಹೇಳಿಕೊಂಡಿದ್ದೀನಲ್ಲ ಆ ವಸ್ತು, ಆ ಆತ್ಮನ ಸ್ವರೂಪವನ್ನು ನಿಜದಿಂದ ತಿಳಿದುಕೊಳ್ಳು ಮತ್ತು ಅದನ್ನು ಎಂದೆಂದಿಗೂ ಬಿಟ್ಟು ಕೊಡಬೇಡ. ಯಾವ ಆತ್ಮತತ್ವವನ್ನು ಆತ್ಮಸ್ವರೂಪವನ್ನು ನಾನು ಹೇಳವಿದ್ದೀನಿ ಅದನ್ನು ಏನು ಮಾಡು ಅಂದರೆ ನಿಜದಿಂದ ತಿಳಿದುಕೋ. ನಿನ್ನ ಸ್ವರೂಪದ ಮೂಲಕ ಏನು ಮಾಡು ಅಂತಂದ್ರೆ ಅದನ್ನು ತಿಳ್ಕೋ. ನಾ ಹೇಳ್ತೀನಿ ಅಂತ ತಿಳ್ಕೊಂಡು ಅದೇನು ವಸ್ತು ಬೇರೆ ಕಡೆಗಿಲ್ಲ, ಅದು ಸ್ವಯಂ ನಿನ್ನ ಸ್ವರೂಪ. ನಿನ್ನ ವಸ್ತುವನ್ನು ನಿನ್ನ ಸ್ವರೂಪದಿಂದ ನಿನ್ನ ನಿಜದಿಂದ ನೀ ಏನು ಮಾಡ್ಕೋ ಅಂತಂದ್ರೆ ಅದನ್ನು ತಿಳ್ಕೋ. ಮತ್ತು ಅದನ್ನು ಎಂದಿಗೂ ಏನು ಮಾಡಬೇಡ ಅಂದ್ರೆ ಬಿಟ್ಟು ಕೊಡಬೇಡ. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದಾರೆ ಹೇಳ್ರಿ? ಎಂದೆಂದಿಗೂ ಬಿಟ್ಟು ಕೊಡಬೇಡ, ಎಂದೆಂದಿಗೂ ಬಿಡಬೇಡ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಹೇಳ್ತಾ ಇದ್ದಾರೆ ಅಂದರೆ ನಾವು ಎಂಥವ್ರಿದ್ದೀವಿ ಅನ್ನೋದು ಗೊತ್ತಿದೆ ಅವ್ರಿಗೆ. ನಾವು ಯಾವುದನ್ನು ಇಂದಿನವರೆಗೆ ಏನು ಮಾಡಿಲ್ಲ ಅಂದ್ರೆ ಗಟ್ಟಿಯಾಗಿ ಹಿಡ್ದವ್ರಲ್ಲ ನಾವು. ಅದನ್ನು ಭೀ ಗಟ್ಟಿ ಹಿಡ್ದಿಲ್ಲ, ಇದನ್ನು ಭೀ ಗಟ್ಟಿ ಹಿಡ್ದು. ಆ ಕಡೆ ಬಂದ್ರೆ ಆ ಕಡೆ, ಈ ಕಡೆ ಬಂದ್ರೆ ಈ ಕಡೆ. ಗಟ್ಟಿ ಆದ್ರೆ ರೊಟ್ಟಿ, ಅಳ್ಕಾದ್ರೆ ಅಂಬಲಿ. ಹಿಂಗೆ ನಮ್ದು ಏನಿದೆ ಅಂತಂದ್ರೆ ಸಿಸ್ಟಮ್ ಇದೆ. ಆ ಕಾರಣದಿಂದ ಆಚಾರ್ಯರು ಏನು ಹೇಳ್ತಾರಂದ್ರೆ ಒಂದು ನಿರ್ಣಯವನ್ನು ಮಾಡಿ ಗಟ್ಟಿಯಾಗಿ ಏನು ಮಾಡಬೇಡ, ಏನು ಮಾಡು ಅಂತಂದ್ರೆ ಆ ವಸ್ತುವನ್ನು ಧಾರಣ ಮಾಡು, ಎಂದೆಂದಿಗೂ ಅದನ್ನು ಬಿಡಬೇಡ. ಮತ್ತು ಲೋಕದೊಳಗೂ ಕೂಡ ಹೀಗೆ ಇದೆ. ಈಗ ಆಧುನಿಕ ಕಾಲದೊಳಗೆ
ಈಗೇನು ಜಾಬ್ ಬೈದವ್ರಲ್ಲ, ಜಾಬ್ ಮಾಡ್ತಾರಲ್ಲ ಕಂಪ್ನಿ ಒಳಗೆ, 4 ವರ್ಷ ಆಯಿತು ಆ ಕಂಪ್ನಿ ಬಿಡೋದ, ಇನ್ನೊಂದು ಕಂಪ್ನಿಗೆ ಜಂಪ್ ಆಗೋದು, ಅಲ್ಲೊಂದು 4 ವರ್ಷ ಮಾಡೋದ, ಅದನ್ನು ಬಿಡೋದ, ಮತ್ತೊಂದು ಕಡೆ ಹೋಗೋದು. ಎಲ್ಲಿಯೂ ಕೂಡ ಏನಿಲ್ಲ ಅಂತಂದ್ರೆ ಸ್ಥಿರವಾಗಿ ನಿಲ್ಲುವಂಥ ಭಾವನೆ ಇಲ್ಲ. ಅದಂತೂ ಈಗ ಟ್ರೆಂಡ್ ಬಂದೈತೆ. ಆದರೆ ಇದು ಈಗಿಂದಲ್ರಿ, ಇದು ಅನಾದಿಯಿಂದ ಹಿಂಗೈತ್ರಿ. ಒಂದು ಯಾವುದನ್ನು ಕೂಡ ನಾವು ಏನು ಮಾಡ್ತಾ ಇಲ್ಲ ಅಂತಂದ್ರೆ ಗಟ್ಟಿಯಾಗಿ ಒಂದನ್ನು ನಂಬ್ತಾ ಇಲ್ಲ. ಒಂದರ ಮೇಲೆ ನಮ್ಮದೇನಿಲ್ಲ ಅಂತಂದ್ರೆ ವಿಶ್ವಾಸ ಇಲ್ಲ. ಆ ಒಂದು ಸಂದೇಹ ಇರೋದ್ರಿಂದನೇ ಫಸ್ಟಕ್ಕೆ ಹೇಳಿದರು ಸಂದೇಹಂ ಬಡದೆ ಅಂತ. ಸಂದೇಹವಿತ್ತು ಅಂತಂದ್ರೆ ನಮ್ಮನ್ನು ಒಂದ ಕಡೆಗೆ ಏನು ಮಾಡುವುದಿಲ್ಲ ಅಂದರೆ ಇದು ಬಿಡೋದಿಲ್ಲ. ಸಂದೇಹದಿಂದ ಮನುಷ್ಯ ಏನಾಗ್ತಾನಪ್ಪ ಅಂದ್ರೆ ಅನೇಕ ಪ್ರಕಾರದ ಕ್ರಿಯೆಗಳಿಗೆ ಏನಾಗ್ತಾನಂತಂದ್ರೆ ಒಳಗಾಗ್ತಾನೆ. ಆ ಕಾರಣದಿಂದ ಎಂದೆಂದಿಗೂ ಬಿಡಬೇಡ, ಎಂದೆಂದೂ ಏನು ಮಾಡಬೇಡ ಅಂತಂದ್ರೆ ಯಾವ ತತ್ವವನ್ನು ಇಲ್ಲಿ ಹೇಳ್ತಾ ಇದ್ದಾರಲ್ಲ ಅವುಗಳನ್ನು ಏನು ಮಾಡಬೇಡ ಅಂತಂದ್ರೆ ಬಿಡಬೇಡ. ಆನಂದಮಯವಾಗಿರ್ತಕ್ಕಂಥ ಆತ್ಮನನ್ನು, ಆ ಆತ್ಮನೇ ನಿಜವಾಗಿ ಏನಿದ್ದಾನಂತಂದ್ರೆ ಆ ವಸ್ತು ಇದ್ದಾನೆ, ಅವನನ್ನು ಏನು ಮಾಡಬೇಡ ಅಂತಂದ್ರೆ ಬಿಡಬೇಡ. ಆ ಆತ್ಮನ ಸ್ವರೂಪವನ್ನು ನಿಜದಿಂದ ತಿಳಿದುಕೊಳ್ಳು ಮತ್ತು ಅದನ್ನು ಎಂದೆಂದಿಗೂ ಬಿಟ್ಟು ಕೊಡಬೇಡ. ಎಂದೂ ಕೂಡ ಏನು ಮಾಡೋಂಗಿಲ್ಲ ಅಂತಂದ್ರೆ ಅದನ್ನು ಬಿಡೋ ಹಾಗಿಲ್ಲ. ನಿಶ್ಚಿತವಾಗಿ ಅದನ್ನು ನಾವು ಏನು ಮಾಡ್ಕೋಬೇಕು ಅಂತಂದ್ರೆ ಧಾರಣ ಮಾಡಬೇಕು. ಆ ನಿಶ್ಚಯವಾದಂಥ ಧಾರಣ ಮಾಡಿದೀವಿ ಅಂತಂದ್ರೆ ಆನಂದಮಯ ವಸ್ತು ತತ್ವ ನಾನೇ ಇದ್ದೇನೆ ಅನ್ನುವಂಥದ್ದನ್ನು ನಾವು ಧಾರಣ ಮಾಡಿದ್ವಿ ಅಂತಂದ್ರೆ ಅವಾಗ ಹೇಳ್ತಾರೋ ನಮ್ಮ ಮನುಷ್ಯನಿಗೆ ಅವಾಗ ಅದೇ ಏನಿದೆ ಅಂತಂದ್ರೆ ಮೋಕ್ಷಂ. ಅದೇ ನಿಜವಾಗಿ ಏನಿದೆ ಅಂತಂದ್ರೆ ಮೋಕ್ಷ ಇದೆ. ಅದಕ್ಕೆ ನಿಜದಿಂದ ನಾವು ಏನು ಮಾಡ್ಕೊಳ್ಬೇಕು ಅಂತಂದ್ರೆ ತಿಳ್ಕೊಳ್ಬೇಕು. ನಾವು ಏನಾದರೂ ಹೇಳಿದ್ರು ಅಂತಂದ್ರೆ ಅದನ್ನು ಇನ್ನೊಂದು ವಸ್ತುವಿನ ಕಡೆಗೆ ನೋಡೇ ಏನು ಮಾಡ್ತೀವಿ ಅಂತಂದ್ರೆ ಸ್ವೀಕರಿಸ್ತೀವಿ. ಅದಕ್ಕೆ ಇನ್ನೊಂದನ್ನು ನೋಡೋದು ಬೇಡ. ನಮ್ಮನ್ನು ನಾವೇ ನಿಜದಿಂದ ನಮ್ಮನ್ನು ನಾವೇ ನೋಡಿಕೊಂಡು ಆ ಆತ್ಮಸ್ವರೂಪವನ್ನು ಏನು ಮಾಡಬೇಕು ಅಂತಂದ್ರೆ ತಿಳ್ಕೋಬೇಕು. ಈ ಪ್ರಕಾರವಾಗಿ ಇವು 2 ಕಂದ ಪದ್ಯಗಳಲ್ಲಿ ಏನು ಮಾಡಿದ್ದಾರೆ ಅಂತಂದ್ರೆ ಸಂಪೂರ್ಣ ಜನಶಾಸನದ ಸಿದ್ಧಾಂತದ ಸಾರವನ್ನು ಏನು ಮಾಡಿದ್ದಾರೆ ಅಂತಂದ್ರೆ ಇಲ್ಲಿ ಚಂದ್ರಸಾಗರ ವರ್ಣಿ ಏನು ಮಾಡಿದರು ಅಂತಂದ್ರೆ ತುಂಬಿದ್ದಾರೆ. ಇದರಲ್ಲಿ ಮುಂದೆ ಹೇಳ್ತಾರೆ ಅವರು, ಇವು ವಿಶೇಷಾರ್ಥದೊಳಗೆ ಹೇಳ್ತಾರೆ, ಇವುಗಳಲ್ಲಿನ ಯಥಾರ್ಥ ಭಾವವನ್ನು ಗ್ರಹಣ ಮಾಡುವ ಅಕಸ್ಮಾತ್ ಮಾಡಿಕೊಳ್ಳುವ ಜೀವನು ಮುಕ್ತನಾಗುತ್ತಾನೆ ಎಂದು ಘಂಟಾಘೋಷವಾಗಿ ಸಾರಲಾಗಿದೆ. ಅಗದಿ ಮುಕ್ತವಾಗಿ ಹೇಳಿದಾರ್ರಿ. ಮತ್ತೆ ಅವರು ಹೇಳಿದ್ದನ್ನ ಯಾರೂ ಆಕ್ಷೇಪಣೆ ಮಾಡ್ತಕ್ಕದ್ದಲ್ಲ. ಯಾರು ಹೋಗ್ತಾರ್ರಿ ಅನ್ನಕ್ಕೆ ಬರಂಗಿಲ್ಲ, ಯಾಕಂದ್ರೆ ಅವ್ರು ಹೇಳಿದ್ದು ಸರಿ ಇದೆ. ಅಲ್ಲಿ ಯಾವುದೋ ಆಕ್ಷೇಪಣೆಗಳನ್ನು ಸಲ್ಲಿಸ್ಲಿಕ್ಕೆ ಬರೋದಿಲ್ಲ. ಅಂಥ ಒಂದು ಸಿದ್ಧಾಂತವನ್ನು, ಸಂಪೂರ್ಣ ಆಗಮಗಳ ಸಾರ ಸರ್ವಸ್ವವನ್ನು ಏನು ಮಾಡಿದ್ದಾರೆ ಅಂತಂದ್ರೆ ಇಲ್ಲಿ ಘಂಟಾಘೋಷವಾಗಿ ಹೇಳಿದ್ದಾರೆ. ಅದರ ಜೊತೆಯಲ್ಲಿ ಒಂದು ಎಚ್ಚರಿಕೆಯನ್ನು ನೀಡಿದ್ದಾರೆ. ಏನು ಎಚ್ಚರಿಕೆ? ಅತ್ಯಂತ ಜಾಗರೂಕತೆಯಿಂದ ಅವಲೋಕಿಸಿ ಆಚರಣೆಯಲ್ಲಿ ತಂದುಕೊಳ್ಳಬೇಕಾಗುವುದು. ಕೇಳೋದ್ರ ಜೊತೆಗೆ ಅದೇನಾಗಬೇಕಂದ್ರೆ ನಮ್ಮ ಆಚರಣೆಯೊಳಗೆ ಬರಬೇಕು. ಇಲ್ಲಿ ಆತ್ಮವಸ್ತುವೇ ನಿತ್ಯವಾದುದೆಂದು ಒಪ್ಪಿಕೊಳ್ಳುವಲ್ಲಿ, ಆತ್ಮನ ನಿತ್ಯದ ಅನ್ನುವಂಥದ್ದನ್ನು ಒಪ್ಪೋದ್ರೊಳಗೆ ಸಂದೇಹ, ಮದ ಮತ್ತು ಮನೋರಂಜಕವಾದ ಮಾತುಗಳು, ಹೀಗೆ 3 ರೀತಿಯ ಎಚ್ಚರಿಕೆಯನ್ನು ನೀಡಲಾಗಿದೆ. ಮೊದಲನೇದ್ದು ಸಂಶಯ ಪಡುವಂಗಿಲ್ಲ, ಎರಡನೇದ್ದು ಮದವನ್ನು ತೆಗೆದುಕೊಳ್ಳುವಂಗಿಲ್ಲ, ಆಮೇಲೆ ಮನೋರಂಜಕವಾದಂಥ ಮಾತುಗಳಿಗೆ ಏನಾಗುವಂಗಿಲ್ಲ ಅಂತಂದ್ರೆ ಒಳಗಾಗುವಂಗಿಲ್ಲ. ಇವುಗಳನ್ನು 3 ರೀತಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಮನೋರಂಜಕ ಮಾತುಗಳು ಅಂತಂದ್ರೆ ಹಾಸ್ಯಾಸ್ಪದವಾಗಿರ್ತಕ್ಕಂಥ ಮಾತುಗಳು, ಮನಸ್ಸಿಗೆ ರಂಜನೆಯನ್ನು ಮಾಡತಕ್ಕಂಥ ಮಾತುಗಳು. ಇವುದ್ರ ಸಲುವಾಗಿನ ಎಷ್ಟೋ ರೀತಿಯಿಂದ ಏನದಾವಪ್ಪ ಅಂತಂದ್ರೆ ಕಾರ್ಯಕ್ರಮಗಳದಾವ, ಎಷ್ಟೋ ಕ್ಲಬ್ಗಳದಾವ್ರಿ. ಎದ್ರು ಕ್ಲಬ್? ಲಾಫಿಂಗ್ ಕ್ಲಬ್ಸ್ ಅದಾವ. ಲಾಫಿಂಗ್ ಕ್ಲಬ್ ಅಂದ್ರೆ ಏನ? ಹೋಗಿ ನಗುದು. ಅವರೊಂದು ಏನೋ ಸುಳ್ಳು ಹೇಳ್ತಾರೋ ಅದನ್ನು ಕೇಳಿ ಏನಾಗುದ್ರಿ? ನಗುದು. ಯಾಕೆ ನಗುದ? ನಗುವುದರಿಂದ ಆರೋಗ್ಯ ಸುಧಾರಣೆ ಆಗ್ತದೆ. ಹಂಗೆ ಹೇಳಿದಾರಲ್ಲ ಯಾರು? ಯಾರ ಕಡೆ ನಾವು ಫೀ ಕೊಟ್ಟು ಹೋಗ್ತೀವಲ್ಲ ಅವ್ರು ಹೇಳಿದಾರೆ, ನೀವು ಬರೀ ಹಿಂಗೆ ಗಂಟೆ ಕೂತ್ರೆ ಏನ್ರಿ ನಗರೊಂದಿಟ್ಟ ಅಲ್ಲಿ ಹೋಗ್ರಿ ಅಂತ ತಿಳ್ಕೊಂಡು ಒಂದು ಬರೆದು ಕೊಡ್ತಾರ. ಅವ್ರು ಗುಳಿಗೆ ಹಂಗೆ ಬರೆದು ಕೊಡ್ತಾರಲ್ಲ, ಹಂಗೆ ಕ್ಲಬ್ದ ಹೆಸರು ಬರೆದು ಕೊಡ್ತಾ ಇದ್ದಾರೆ. ಲಾಫಿಂಗ್ ಕ್ಲಬ್ದೊಳಗೆ ಭಾಗವಹಿಸ್ರಿ, ನಗರಿ, ನಿಮ್ಮ ಮುಖಕ್ಕೆ ವ್ಯಾಯಾಮ ಆಗ್ತೈತಿ, ನಿಮ್ಮ ಕಣ್ಣುಗಳಿಗೆ ವ್ಯಾಯಾಮ ಆಗ್ತಾವೆ ಅಂತ ತಿಳ್ಕೊಂಡು ಹೇಳ್ರು ಅಂದ್ರೆ ನಾವೇನಾಗ್ತೀವಿ ಅಂದ್ರೆ ತಕ್ಷಣ ಅಂಥ ಕ್ಲಬ್ಗಳಿಗೆ, ಮನೋರಂಜಕವಾಗಿರ್ತಕ್ಕಂಥ ಮಾತುಗಳಿಗೆ ಏನಾಗ್ತೀವಿ ಅಂದ್ರೆ ಮರಳಾಗ್ತೀವಿ. ಮತ್ತು ದೂರದರ್ಶನಗಳಲ್ಲಿ, ಟಿ ವಿ ಮಾಧ್ಯಮಗಳಲ್ಲಿಯೂ ಕೂಡ ಇವು ಏನದಾವಲ್ಲ ಮನೋರಂಜಕವಾಗಿರ್ತಕ್ಕಂಥ ಸಂಗತಿಗಳು, ಅತ್ಯಂತ ಹೀನವಾಗಿರ್ತಕ್ಕಂಥ ಪದಪುಂಜಗಳನ್ನು ಬಳಸಿ ಅವ್ರು ಏನು ಮಾಡ್ತಿರ್ತಾರಪ್ಪ ಅಂದ್ರೆ ಜನರನ್ನು ಆಕರ್ಷಣೆ ಮಾಡ್ತಿರ್ತಾರೆ, ನಗಿಸ್ತಿರ್ತಾರೆ. ಮತ್ತು ಆ ಟೈಮ್ ಇರ್ತಿತ್ತಲ್ಲ ಸೀರಿಯಲ್ದ ಟೈಮ್, ಅದು ಟೈಮ್ ಬತ್ತಂದ್ರೆ ಎಲ್ಲ ಕ್ಲೋಸ್.
ಟಿವಿ ಬಂದ ಅವನು ನಡು ಯಾರು ಮಾತಾಡೋಂಗಿಲ್ಲ ಮತ್ತದು ಟೀಚರ್ ನೀವು ಹೊರ ಆ ಕಡೆ ಬರ್ರಿ ಮಾತಾಡ್ಕತ್ತಿದ್ರು ಅಂದ್ರೆ ಇಷ್ಟು ಏನಾಗಿದ್ದೀವಿ ಅಂತಂದ್ರೆ ನಾವು ಅದಕ್ಕೆ ಅಡಾಪ್ಟ್ ಆಗಿದ್ದೀವಿ. ಅಂದ್ರೆ ಅನರ್ಥ ದಂಡಕ್ಕೆ ಮತ್ತು ವಿನಾಕಾರಣ ಇರತಕ್ಕಂಥ ಪಾಪಕ್ಕೆ ನಾವೆಷ್ಟು ದುಡ್ಡು ಕೊಟ್ಟು ಏನು ಮಾಡ್ತಾ ಇದ್ದೀವಿ ಅಂದ್ರೆ ಪಾಪವನ್ನು ಬರಮಾಡ್ಕೊಳ್ತಾ ಇದ್ದೀವಿ ಅನ್ನೋದ್ರ ಕಡೆಗೆ ನಮ್ಗೆ ಗಮನ ಇಲ್ಲ. ನಮ್ಗೆ ಗಮನನೇ ಇಲ್ಲ ಅದ್ರ ಕಡೆಗೆ. ಇದು ಒಂದು ಪಾಪ ಐತಿ ಅನ್ನೋದು ನಮ್ಗೆ ಕಲ್ಪನಾ ಸಹಿತ ಇಲ್ಲ. ಯಾಕಿಲ್ಲ ಅಂದ್ರೆ ನಾವು ಜನವಾಣಿ ಸಾಮೀಪ್ಯದೊಳಗಿಲ್ಲ. ಅದಕ್ಕೆ ಇಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ನಮಗೆ. ಒಂದನೇದ್ದು ಸಂದೇಹ ಪಡಬೇಡ, ಎರಡನೇದ್ದು ಮದ ಪಡಬೇಡ, ಮನೋರಂಜಕವಾದಂಥ ಮಾತುಗಳಿಗೆ ನೀವು ಮರಳಾಗಬೇಡ, ಇವು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಎಲ್ಲಿಯವರೆಗೆ ವಸ್ತುವಿನ ಯಥಾರ್ಥ ದರ್ಶನ ಮತ್ತು ಯಥಾರ್ಥ ಜ್ಞಾನ ಆಗೋದಿಲ್ಲ ಅಲ್ಲಿಯವರೆಗೆ ಸಂದೇಹ ಮತ್ತು ಮದಗಳು ತಲೆದೋರುತ್ತವೆ. ಯಥಾರ್ಥ ಜ್ಞಾನ ಎಲ್ಲಿ ತನಕ ಆಗಂಗಿಲ್ಲ ಅಲ್ಲಿ ತನಕ ಸಂಶಯ ಮತ್ತು ಮದಗಳೇನಾಗ್ತವಂತಂದ್ರೆ ನಮ್ಮಲ್ಲಿ ಬಂದೇ ಬರ್ತವೆ. ಯಥಾರ್ಥ ಜ್ಞಾನ, ಸಮೀಚೀನ ಜ್ಞಾನ ಯಾವಾಗ ಆಗ್ತದಲ್ಲ ಅವಾಗ ನಮ್ಮದು ಏನಾಗ್ತೈತಿ ಅಂತಂದ್ರೆ ಅದರ ಮೇಲೆ ಇರ್ತಕ್ಕಂಥ ಸಂದೇಹ ದೂರ ಆಗ್ತದೆ. ಸಂಶಯ ದೂರ ಆಯಿತು ಅಂತಂದ್ರೆ ಶ್ರದ್ಧಾ ಗಟ್ಟಿ ಆಗ್ತದೆ. ಆತ್ಮ ನಿತ್ಯದನೋ ಅನಿತ್ಯದನೋ, ಈ ಕಡೆ ನಿತ್ಯ ಅಂತ ಹೇಳ್ತಾರೆ, ಈ ಕಡೆ ಅನಿತ್ಯ ಅಂತ ಹೇಳ್ತಾರೆ. ಹೀಗಾಗಿ ಸಂದೇಹಕ್ಕೆ ಒಳಗಾದಂದ್ರೆ ಆತ್ಮತತ್ವ ಪ್ರಾಪ್ತ ಆಗಂಗಿಲ್ರಿ. ದ್ರವ್ಯ ದೃಷ್ಟಿಯಿಂದ ನಿತ್ಯದನ, ಪರ್ಯಾಯ ದೃಷ್ಟಿಯಿಂದ ಅನಿತ್ಯದನ ಅನ್ನುವಂಥ ಜ್ಞಾನ ಆಯಿತು ಅಂದ್ರೆ ಸಂದೇಹ ನಿವಾರಣೆ ಆಗ್ತದೆ. ಹಂಗೆ ಯಥಾರ್ಥವಾದಂಥ ಜ್ಞಾನ ಆದಮೇಲೆ ಜೀವಕ್ಕೆ ಏನಾಗ್ತೈತಿ ಅಂದ್ರೆ ನಿಶ್ಚಲತೆ ಬರ್ತಿದೆ. ಈಗ ಗುರಿ ಸಾಧಿಸ್ತಕ್ಕಂಥವರನ್ನು ನೋಡಿದಾಗ ಗುರಿ ಸಾಧಿಸುವಂಥವ್ರಿಗೆ ಏನಿರಂಗಿಲ್ಲ ಅಂತಂದ್ರೆ ತಮ್ಮ ಗುರಿ ಬಗ್ಗೆ ಸಂದೇಹ ಇರಂಗಿಲ್ಲ. ಯಾರ ಗುರಿ ಸಾಧಕರಿದಾರಲ್ಲ ಅವರಿಗೆ. ಆಮೇಲೆ ಯಾರಿಗೆ ಆ ಗುರಿನ ಕಾಣಿಸಂಗಿಲ್ಲ ಅವ್ರಿಗೆ ಏನಾಗ್ತೈತಿ ಅಂತಂದ್ರೆ ಗುರಿಯನ್ನು ಬಿಟ್ಟು ಸುತ್ತಲೂ ಏನದಾವಲ್ಲ ಅವೆಲ್ಲ ಕಾಣಿಸ್ತಾವೆ. ಯಾರಿಗೆ ನಿಖರತೆ ಇರಂಗಿಲ್ಲ, ಕಾನ್ಸಂಟ್ರೇಷನ್ ಇರಂಗಿಲ್ಲ, ಏಕಾಗ್ರತೆ ಇರಂಗಿಲ್ಲ, ಅವ್ರದ್ದು ಏನಾಗ್ತೈತಿ ಅಂದ್ರೆ ಗುರಿ ಭಂಗ ಆಗ್ತೈತಿ. ಮತ್ತು ಯಾರ್ದು ಜ್ಞಾನ ಪಕ್ಕ ಇದೆ, ನಿಶ್ಚಿತ ಇದೆ, ಅವ್ರ ಗುರಿ ಏನಾಗಂಗಿಲ್ಲ ಅನ್ನೋ ತಪ್ಪಂಗಿಲ್ಲ. ಹಂಗೆ ನಮಗೂ ಕೂಡ ಸಂದೇಹ ರಹಿತವಾಗಿರ್ತಕ್ಕಂಥ ಜ್ಞಾನ, ಯಥಾರ್ಥ ಜ್ಞಾನ ಇತ್ತು ಅಂದ್ರೆ ನಮ್ಮ ತತ್ವದ ಬಗ್ಗೆ ಏನಿರುವುದಿಲ್ಲ ಅಂದ್ರೆ ಸಂದೇಹ ಇರುವುದಿಲ್ಲ. ಮತ್ತು ನಮ್ಮ ತತ್ವದ ಬಗ್ಗೆ ಸಂದೇಹ ಇದೆ ಅಂದರೆ ಇದರ ಅರ್ಥ ನಮಗೆ ಯಥಾರ್ಥವಾದಂಥ ಜ್ಞಾನ ಏನಾಗಿಲ್ಲ ಅಂದ್ರೆ ಪ್ರಕಟ ಆಗಿಲ್ಲ. ಇನ್ನಷ್ಟು ನಾವು ಏನು ಮಾಡಬೇಕು ಅಂದ್ರೆ ಆ ವಿಷಯದ ಸಲುವಾಗಿ ಚರ್ಚೆ ಮಾಡಿ ಆ ವಸ್ತುವಿನ ಸ್ವರೂಪವನ್ನು ತಿಳ್ಕೊಳ್ಬೇಕು. ಅದಕ್ಕೆ ವಸ್ತುವಿನ ಯಥಾರ್ಥ ದರ್ಶನ ಮತ್ತು ಯಥಾರ್ಥ ಜ್ಞಾನ ಎಲ್ಲಿವರೆಗೆ ಆಗೋದಿಲ್ಲ ಅಲ್ಲಿಯವರೆಗೆ ಸಂದೇಹ ಮತ್ತು ಮದ ಏನಾಗ್ತವಂದ್ರೆ ತಲೆದೋರ್ತವ. ಯಾವಾಗ ವಸ್ತುವಿನ ಕುರಿತು ಸಮ್ಯಕ್ ದರ್ಶನ ಮತ್ತು ಸಮ್ಯಕ್ ಜ್ಞಾನವಾಗುತ್ತದೆ ಆಗ ಸಂದೇಹ ಮತ್ತು ಮದಗಳು ತಾನೇ ತಾನಾಗಿ ಇಲ್ಲವಾಗುತ್ತವೆ. ನೋಡಿ, 8 ಮದ, 8 ಸಂದೇಹ, ಎಷ್ಟದು ರೀ? 16. 6 ಅನಾಯತನ, 3 ಮೂಢತೆ. ಇವು 25 ಏನದವು ಅಂತಂದ್ರೆ ದೋಷಗಳು. ಸಮ್ಯಕ್ ದರ್ಶನಕ್ಕೆ 25 ಪ್ರಕಾರದ ದೋಷಗಳದಾವು. ಇವು ಇದ್ದು ಅಂದ್ರೆ ಸಮ್ಯಕ್ ದರ್ಶನ ಆಗಂಗಿಲ್ಲ. ಆ ಕಾರಣದಿಂದ ಅದರಾಗ ಫಸ್ಟ್ ಇದೆ ಯಾವುದು ಅಂತಂದ್ರೆ ಸಂಶಯ. ಅದಕ್ಕೆ ಮೊಟ್ಟ ಮೊದಲನೇದ್ದು ನಿಶಂಕಿತ ಅನ್ನುವಂಥ ಅಂಗ ಏನು ಮಾಡಿದರು ಅಂತಂದ್ರೆ ಹೇಳಿದರು. ದೋಷ ಮೊದಲನೇದ್ದು ಯಾವುದಂದ್ರೆ ಸಂಶಯ ಅನ್ನುವಂಥ ದೋಷ. ಗುಣ ಯಾವುದು ಅಂದ್ರೆ ನಿಶಂಕಿತ ರೂಪದ ಅಂಗ. ಸಮ್ಯಕ್ತದ 8 ಅಂಗದೊಳಗೆ ಮೊದಲನೇ ಅಂಗ ನಿಶಂಕಿತ ಅಂಗ. ಸಮ್ಯಕ್ತದ ದೋಷದೊಳಗೆ ಮೊದಲನೇ ದೋಷ ಸಂಶಯ. ತಿಳಿತ್ರಿ? ಅಂದ್ರೆ ಸಂಶಯದಿಂದ ರಹಿತ ಆಯಿತು ಅಂತಂದ್ರೆ ಅವಾಗ ಏನಾಯಿತು ಅಂತಂದ್ರೆ ವಸ್ತು ವ್ಯವಸ್ಥೆಗೆ ಇವು ಒಳಗಾಗ್ತವೆ. ಒಂದು ಅಂಗ ಪ್ರಕಟ ಆಯಿತು ಅಂದ್ರೆ 8 ಅಂಗ ಇರ್ತವೆ. ನಿಶಂಕಿತ, ನಿಕಾಂಕ್ಷಿತ, ನಿರ್ವಿಚಿಕಿತ್ಸಾ, ಅಮೂಢ ದೃಷ್ಟಿ, ಉಪಗೂಹಣ, ವಾತ್ಸಲ್ಯ, ಸ್ಥಿತಿಕರಣ ಮತ್ತು ಪ್ರಭಾವ. ಇವು 8 ಅಂಗಗಳೇನದಾವು ಅಂತಂದ್ರೆ ಒಂದು ನಿಸ್ಸಂದೇಹವಾಗಿ ನಿಶಂಕಿತ ಅಂಗ ಪ್ರಕಟ ಆಯಿತು ಅಂತಂದ್ರೆ ಅವಾಗ ಸಮ್ಯಕ್ ದರ್ಶನದೊಳಗೆ ಪ್ರವೇಶ ಅದ. ನಿಶಂಕಿತ ಆದ ಅಂದ ಕೂಡಲೇ ಅಲ್ಲೇನಾಯಿತು ಅಂದ್ರೆ ಸಮ್ಯಕ್ ದರ್ಶನ ಕ್ಲಿಯರ್ ಆಯಿತು. ಸಮ್ಯಕ್ ದರ್ಶನದ ಜೊತೆಗೇನೆ ಏನಾಗ್ತೈತ್ರಿ? ಸಮ್ಯಕ್ ಜ್ಞಾನವೇ ಆಗ್ತೈತಿ. ಚಾರಿತ್ರ ಸಮಯ ತಗೋತೈತ್ರಿ. ಇವತ್ತು ಬೆಳಗಿನ ಪ್ರವಚನದ ಬಂದಿತ್ತು ನೋಡಿ. ಸಮ್ಯಕ್ ದರ್ಶನದೊಂದಿಗೆನೇ ಸಮ್ಯಕ್ ಜ್ಞಾನ ಆಗ್ತಿದೆ. ಸಮ್ಯಕ್ ಚಾರಿತ್ರಕ್ಕೆ ಏನಾಗ್ಬೋದು ಅಂತಂದ್ರೆ ಒಂದಿಷ್ಟು ಸಮಯ ಬೇಕಾಗ್ಬೋದು. ಆದರೆ ಇವೆರಡೂ ಯುಗಪತ್ತಿರ್ತವೆ, ಸಮ್ಯಕ್ ದರ್ಶನ ಮತ್ತು ಸಮ್ಯಕ್ ಜ್ಞಾನ. ಆ ಕಾರಣದಿಂದ ಸಮ್ಯಕ್ ದರ್ಶನ ಮತ್ತು ಸಮ್ಯಕ್ ಜ್ಞಾನ ಆಗ್ತದೆ. ಅವಾಗ ಸಂದೇಹನೂ ಇರಂಗಿಲ್ಲ, ಯಾವುದೇ ಪ್ರಕಾರದ ಮದಗಳು ಕೂಡ ಇರಂಗಿಲ್ಲ, ತಾನಾಗಿಯೇ ಎಲ್ಲವಾಗುತ್ತವೆ. ತನ್ನಿಂದ ತಾನೇ ಏನಾಗ್ತಾವು ಅಂತಂದ್ರೆ ಅವುಗಳು ಇಲ್ಲ ಆಗ್ತವೆ. ಮುಂದೊಂದು ಪದ್ಯ ಬರೋದೈತ್ರಿ. ಅಂಥ ಪದ್ಯ ಇದೆ ಅಂತಂದ್ರೆ ಸೂರ್ಯನ ಉದಯ ಆಗ್ತಾ ಇರುವಂತೆ ಮಂಜಿನ ಉದಕ
ಅಂದ್ರೆ ಅದು ಏನಂತೀವಿ ಮಂಜು ಅಂತೀವಲ್ಲ, ನೀರಿನ ಎಲಿಗಳ ಮೇಲೆ ಮಂಜು ಬಿದ್ದಿರ್ತದೆ ಬೆಳಗ್ಗೆ, ಸೂರ್ಯೋದಯ ಆದ ಕೂಡಲೇ ಅದು ತನ್ನಿಂತನ ಮಾಯಾಗಿ ಹೋಗ್ಬಿಡ್ತೈತಿ. ಹಂಗೆ ಸಮ್ಯಕ್ ದರ್ಶನ ಆದ ಕೂಡಲೇ ಸಂಶಯ ಮತ್ತು ಮದಗಳು 28 ಪ್ರಕಾರದ ಏನು ದೋಷಗಳದಾವಲ್ಲ ಅವೆಲ್ಲ ಏನಾಗ್ತಾವಂದ್ರೆ ಸಹಜವಾಗಿ ತಮ್ಮಿಂದ ತಾವೇ ದೂರ ಆಗಿರ್ತಾವೆ. ಹಂಗೆ ಆ ಪ್ರಕಾರದ ಒಂದು ತತ್ವದ ಮೇಲೆ ಏನಾಗಬೇಕು ಅಂತಂದ್ರೆ ನಮ್ಮ ಸಮೀಚೀನವಾದಂಥ ಶ್ರದ್ಧೆ ನಿರ್ಮಾಣ ಆಗಬೇಕು. ಅಚ್ಚಗನ್ನಡದೊಳಗೆ ನಮ್ಗೆ ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಈ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಇದೆಲ್ಲದರ ಸಾರವನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ರೀ. ಪದ್ಯದ ಒಂದು ಭಾವ ಏನಿರ್ತೈತಲ್ಲ ಅದು ಬಹಳ ದೊಡ್ಡ ವಿಶಾಲವಾಗಿರ್ತಕ್ಕಂಥ ಅರ್ಥವನ್ನು ಒಳಗೊಂಡಿರ್ತೈತಿ. ಎಷ್ಟು ದೃಷ್ಟಿದಿಂದ ನೋಡ್ತೀರಿ ಅಷ್ಟು ದೃಷ್ಟಿದಿಂದ ಅದೇನಾಗ್ತೈತಿ ಅಂದ್ರೆ ಕಾಣಿಸ್ತೈತಿ. ಈಗ ಕುಂದ ಆಚಾರ್ಯರ ಸಮಯ ಸಾರದ ಮೇಲೆ ಗುರುದೇವ್ ಶ್ರೀಗಳು ಏನು ಮಾಡಿದಾರೆ ಅಂದ್ರೆ 18 ಸಾರಿ ಏನು ಪ್ರವಚನ ಮಾಡಿದಾರಲ್ಲ, ಪ್ರತಿ ಸಾರಿ ಅವ್ರಿಗೆ ಏನಿದೆ ಅಂದ್ರೆ ಹೊಸ 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 ವಿಷಯನೇ ಇದೆ. ಕಾರಣ ಏನು ಅಂತಂದ್ರೆ ಅವರು ಅಷ್ಟು ಆ ಒಂದು ಏನೊಂದು ಪದ್ಯ ಇದೆ, ಆ ಪದ್ಯ ಸಾಹಿತ್ಯದೊಳಗೆ ಅಷ್ಟು ವಿಶೇಷವಾಗಿರ್ತಕ್ಕಂಥ ಅರ್ಥಗಳು ಏನಾಗಿದಾವೆ ಅಂದ್ರೆ ಅಡಗಿದ್ದು ಅವರು. ಎಷ್ಟೆಷ್ಟು ನಮ್ಮ ಜ್ಞಾನದ ವಿಕಾಸ ಆಗ್ತಿದೆ ಅಷ್ಟಷ್ಟು ಅದು ವಿಶೇಷವಾಗಿ ಕಾಣಿಸ್ತಾ ಇದೆ. ಮೊದಲು ಕಾಣಿಸಿದ್ದು ಮರದೂಸ್ ಕಾಣಿಸಂಗಿಲ್ಲ, ಮರದೂಸ್ ಇದ್ದದ್ದು ಮತ್ತೊಂದು ಸಿಗೋದಿಲ್ಲ. ಪ್ರತಿ ಸಮಯದೊಳಗೆ ಏನಿರ್ತೈತಿ ಅಂತಂದ್ರೆ ನವೀನತೆ ಬರ್ತದೆ. ಹಂಗೆ ಇಲ್ಲಿ ಯಾವಾಗ ಸಮ್ಯಕ್ ದರ್ಶನ ಸಮ್ಯಕ್ ಜ್ಞಾನ ಉತ್ಪತ್ತಿ ಆಯ್ತಲ್ಲ ಆ ಸಮಯದೊಳಗೆ ಸಂಶಯನೂ ಇಲ್ಲ ಮತ್ತು ಮದಗಳು ಕೂಡ ಎಲ್ಲ ಏನಾದವು ಅಂತಂದ್ರೆ ಇಲ್ಲವಾಗುತ್ತವೆ. ಆದುದರಿಂದ ಆತ್ಮವಸ್ತು ಒಂದೇ ನಿತ್ಯವಾದುದು ಎಂದು ಒಪ್ಪಿಕೊಳ್ಳಬೇಕಾದರೆ, ಅದಕ್ಕೆ ಆತ್ಮವಸ್ತು ಏನಿದೆ ಇದು ಒಂದೇ ನಿತ್ಯದೆ, ಇದನ್ನು ಒಪ್ಕೊಳ್ಬೇಕಾಯ್ತು ಅಂದ್ರೆ ಆತ್ಮವಸ್ತುವಿನ ಯಥಾರ್ಥ ದರ್ಶನ ಯಥಾರ್ಥ ಜ್ಞಾನ ಮಾಡಿಕೊಳ್ಳಬೇಕೆಂದು ಹೇಳಿದಂತಾಯಿತು. ಅದು ಒಂದೇ ಇದೆ, ನಿಶ್ಚಿತ ಇದೆ, ಅದನ್ನು ಒಪ್ಪಬೇಕಾಯಿತು ಅಂದ್ರೆ ಆತ್ಮವಸ್ತುವಿನ ಯಥಾರ್ಥವಾದಂಥ ದರ್ಶನ ಮತ್ತು ಯಥಾರ್ಥವಾದಂಥ ಜ್ಞಾನವನ್ನು ನಾವು ಮಾಡಿಕೊಳ್ಬೇಕು. ಅಂದರೆ ಯಥಾರ್ಥ ಶ್ರದ್ಧೆ ಯಥಾರ್ಥ ಜ್ಞಾನ, ಸಮ್ಯಕ್ ದರ್ಶನ ಸಮ್ಯಕ್ ಜ್ಞಾನವನ್ನು ನಾವು ಪ್ರಾಪ್ತ ಮಾಡಿಕೊಳ್ಬೇಕು. ಇರಲಿಲ್ಲ ಅಂದ್ರೆ ಕೇವಲ ಮಾತುಗಳಿಂದಲೇ ಆತ್ಮವಸ್ತುವೇ ನಿತ್ಯವಾದುದು ಎಂದು ಎಂದು ಹೇಳಿದರೆ ಆ ನಂಬಿಕೆಯು ದೃಢವಾಗುವುದಿಲ್ಲ. ಮಾತಿನಿಂದ ಹೇಳೋದ್ರಿಂದ ಅದು ಏನಾಗಂಗಿಲ್ಲ ಅಂದ್ರೆ ದೃಢ ಆಗಂಗಿಲ್ಲ ರೀ. ಯಾವುದಾದ್ರೂ ಹಂಗೈತ್ರಿ ಲೋಕಗಳು, ಹೇಳೋದ್ರಿಂದ ಯಾವುದೂ ಏನಾಗಂಗಿಲ್ಲ ಅಂದ್ರೆ ದೃಢ ಆಗಂಗಿಲ್ಲ. ಬೆಂಕಿ ಸುಡ್ತದ ಅಂತ ತಿಳ್ಕೊಂಡು ಹೇಳೋದ್ರಿಂದ ಏನಾಗಂಗಿಲ್ಲ ಅಂದ್ರೆ ನಮ್ಗೆ ನಂಬಿಕೆ ಬರಂಗಿಲ್ಲ. ಯಾವಾಗ ಅದಕ್ಕೆ ನಾವು ಟಚ್ ಆಗ್ತೀವಿ, ಯಾವಾಗ ಅದು ನಮ್ಮ ಕೈ ಸುಡ್ತದ ಅವಾಗ ಏನಾಗ್ತೈತಿ ಅಂತಂದ್ರೆ ಅದ್ರ ಬಗ್ಗೆ ಯಥಾರ್ಥವಾದಂಥ ಶ್ರದ್ಧೆ ಬರ್ತಿದೆ. ಮುಂದೆ ಅದನ್ನು ತಗೋ ಅಂತೇಳಿ ಕೊಟ್ಟರು ಆ ಮಗು ಏನು ಮಾಡಂಗಿಲ್ಲ ರೀ, ತಗೊಳಂಗಿಲ್ಲ. ಹಂಗೆ ನಮಗೆ ಇನ್ನೂ ತನಕ ಏನಾಗಿಲ್ಲ ಅಂದ್ರೆ ಸುಟ್ಟದ್ದು ಅನುಭವ ಆಗಿಲ್ಲ ರೀ. ಸುಡ್ತಾ ಇದೆ ಆದ್ರೆ ಸುಟ್ಟದ್ದು ಅನುಭವ ಆಗ್ತಾ ಇಲ್ಲ. ಇದು ಅನುಭವ ಆಗ್ತಿತ್ತು ಅಂತಂದ್ರೆ ಭಾಳಷ್ಟು ಜನ ನಮ್ಮ ಜೊತೆ ಇದ್ದವ್ರು ಏನಾದರೂ ಅಂತಂದ್ರೆ ಹೋದ್ರಿ, ಅವರೆಲ್ಲ ತಮ್ಮ ಹಿತದ ಮಾರ್ಗವನ್ನು ಹಿಡ್ಕೊಂಡು ಹೋದರು. ಆದ್ರೆ ನಾವು ಹೋಗಿಲ್ಲ ಅಂದ್ರೆ ಇದ್ರ ಅರ್ಥ ಏನ್ರಿ, ನಮಗಿನ ಬಿಸಿ ಹತ್ತಿಲ್ಲ. ಬಿಸಿ ಹತ್ತೋದು ಯಾವಾಗ, ಬಿಸಿ ಯಾವಾಗ ಹತ್ತಿತ್ತು ಗೊತ್ತಿಲ್ಲ, ಆದರೆ ಬಿಸಿ ಹಚ್ಚುವಂಥ ಪ್ರಯತ್ನವನ್ನು ನಾವು ಮಾಡ್ಕೊತಾನೆ ಇರಬೇಕು. ಸಂಸಾರ ದುಃಖಮಯ ಇದೆ ಅಂತ ತಿಳ್ಕೊಂಡು ಹೇಳೋದು ಬೇರೆ, ಸಂಸಾರ ದುಃಖಮಯ ಐತಪ್ಪ ಅಂತ ಅನ್ಸೋದು ಬೇರೆ. ನಾವೆಲ್ಲ ಹೇಳ್ತಾ ಇದ್ದೀವಿ ಆದರೆ ಅದೇನಾಗಿಲ್ಲ, ಸರಿಯಾದ ರೀತಿಯೊಳಗೆ ನಮಗಿನ್ನೂ ಅನಿಸಿಲ್ಲ. ಅನಿಸ್ತು ಅಂತಂದ್ರೆ ಅದ್ರ ಪ್ರವೃತ್ತಿ ಏನಾಗ್ತಾ ಇದೆ, ಬದಲಾಗ್ತಾ ಇದೆ. ಪ್ರವೃತ್ತಿಯೊಳಗೆ ಬದಲಾಯಿತು ಅಂತಂದ್ರೆ, ಅವನ ನಡತೆಯೊಳಗೆ ಬದಲಾಯಿತು ಅಂತಂದ್ರೆ ಅವನಿಗೆ ಅದು ತಿಳಿದೈತಿ ಅಂತಂದ್ರೆ ಅರ್ಥ ಆಗ್ತಿದೆ. ಅದಕ್ಕೆ ಯಥಾರ್ಥ ಜ್ಞಾನ ಮಾಡಿಕೊಳ್ಳಬೇಕು ಎಂದು ಹೇಳಿದೆ ಅಂತಾಯಿತು. ಇಲ್ಲದಿದ್ದರೆ ಕೇವಲ ಮಾತುಗಳಿಂದಲೇ ಆತ್ಮವಸ್ತುವೇ ನಿತ್ಯವಾದದ್ದು ಎಂದು ಎಂದು ಹೇಳಿದರೆ ಆ ನಂಬಿಕೆಯು ದೃಢವಾಗುವುದಿಲ್ಲ ಮತ್ತು ಶಾಶ್ವತವಾಗಿ ಉಳಿಯುವುದೂ ಇಲ್ಲ. ಅದರ ಸಲುವಾಗಿ ಆಚಾರ್ಯ ಏನು ಮಾಡಿದ್ರು ಅಂತಂದ್ರೆ ಅನುಪ್ರೇಕ್ಷೆ ಹೇಳ್ರಲ್ಲ. ಅನುಪ್ರೇಕ್ಷೆ ಅಂದ್ರೆ ಏನ್ರಿ, ಪುಣ ಹೇಳೋದು. ಯಾಕಂದ್ರೆ ಒಮ್ಮೆ ಹೇಳೋದ್ರಿಂದ ಯಾರಿಗೂ ಒಮ್ಮೆಗೆ ಏನಾಗೋದಿಲ್ಲ, ತಿಳಿದು ಬರೋದಿಲ್ಲ. ಮತ್ತು ಯಾವುದನ್ನು ನಾವು ಹೆಚ್ಚು ಹೇಳ್ಕೊಂತ ಹೋಗ್ತೇವಲ್ಲ ಅದು ನಮಗೆ ಹೆಚ್ಚು ಉಳಿತದೆ. ಆ ಕಾರಣದಿಂದ ಈ ಅನುಪ್ರೇಕ್ಷಾದಿಗಳನ್ನು ಏನು ಮಾಡಿದ್ರು ಅಂತಂದ್ರೆ ನಿತ್ಯದನ್ನು ಹೇಳಲಿಕ್ಕೆ ನಮ್ಗೆ ಏನು ಮಾಡಿದ್ರು ಅಂದ್ರೆ ಪ್ರೇರಣೆ ಕೊಟ್ಟರು. ನಿತ್ಯದನ್ನು ಏನು ಮಾಡಬೇಕು ಅಂದ್ರೆ ಅನುಪ್ರೇಕ್ಷೆಗಳನ್ನು ಹೇಳ್ಕೊಂತಿರ್ಬೇಕು. ಕಾರಣ ಏನು ಅಂತಂದ್ರೆ ಅದರ ದೃಢತಾ ಆಗಬೇಕಿಲ್ಲ. ನಮಗೆ ಅನಿತ್ಯ ಅನುಪ್ರೇಕ್ಷೆ ಹೇಳಿದ್ರು, ಅರಸರ ವೈಭವ ಸುರರ ವಿಮಾನವು ಧನ ಯೌವನ ಸಂಪದವೆಲ್ಲ ನಿರುತವು ನೆನೆದರೆ ಇಂದ್ರಿಯ ಭೋಗವು ಎಂದು ನಿಲ್ಲದು ಸ್ಥಿರವಲ್ಲ. ಮೆರೆಯುವ ಕಾಮನ ಬಿಲ್ಲಿನ ತೆರದಲ್ಲಿ ನೋಡಲು ಮತ್ತಲ್ಲೇನಿಲ್ಲ. ಸ್ವಾತ್ಮ ಸ್ವಭಾವವ ಸಾಧಿಸಿ ಸತತ ಮುಕ್ತಿಯು ಕೈಯೊಳಗಿರುವುದಲ್ಲ. ಇದನ್ನು ಹೇಳಿದೆವು. ಮುಂದೆ ಮತ್ತೆ ಹೇಳೋದು,
ಮತ್ತೆ ಹೇಳೋದು ಎಲ್ಲಿ ತನಕ ಹೇಳೋದಂದ್ರೆ ಇದನ್ನು ಹೇಳಿ 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 ಸಹಜವಾಗಿ ಏನಾಗಬೇಕು ಅಂತಂದ್ರೆ ಅನಿತ್ಯದ ಬೋಧ ಆಗಬೇಕು, ಅಶರಣದ ಬೋಧ ಆಗಬೇಕು. ಹುಲಿಬಾ ಎಲಿಹ ಹುಲ್ಲೆಯ ಪರಿಯಲಿ ನರಳುವ ಭವಕ ನನದಲ್ಲಿ ಕಲಿಗಳ ಕಾಣೆನು ಕಾಲನ ತಡೆಯಲು ಭಯವೇ ಭಯ ಜೀವನದಲ್ಲಿ. ತಾಯಿಯು ತಂದೆಯು ಬಂಧು ಬಳಗವು ಎಲ್ಲರೂ ಯಮನ ಕೈಯಲ್ಲಿ ಕಾಯುವುದೊಂದೇ ಶ್ರೀಜಿನ ರಾಜನ ಸ್ಮರಣೆಯು ಸತತವು ಶರಣಿದ್ದಿ. ಕಾಯುವುದೊಂದೇ. ಇದು ಎಷ್ಟು ಸಲ ಹೇಳೋದು, ಎಷ್ಟು ಸಲ ಸಾಧ್ಯದೆ ಅಷ್ಟು ಸಲ ಹೇಳಂತ ಹೇಳಿದ್ರು. ಯಾವಾಗ ಹೇಳೋದು? ಯಾವಾಗ ಬೇಕಾದಾಗ ಹೇಳ್ರಿ. ಬೆಳಗ್ಗೆ ಸಾಯಂಕಾಲ ಸಂಜೆಗೆ ರಾತ್ರಿ ಯಾವಾಗ ನಿಮಗೆ ಯಾವಾಗ ನೆನಪಾಗ್ತಿತ್ತು ಅವಾಗ ಹೇಳ ಎಂದಾರ್ರಿ. ನಿದ್ಯಾಗ ಎದ್ರುಪ್ಲಿ ನೆನಪಾದ್ರವಿ ಹೇಳ್ರಿ, ನಿದ್ಯಾಗ ನೆನಪಾದ್ರವಿ ಹೇಳ್ರಿ ಎಂದಾರ್ರಿ. ಯಾಕಂದ್ರೆ ಈ ಪ್ರಕಾರದ ಚಿಂತನದಿಂದ ಏನಾಗ್ತಾ ಇದೆ ಅಂತಂದ್ರೆ ನಮ್ಮ ಶ್ರದ್ಧೆ ದೃಢ ಆಗ್ತದೆ. ಹೇಳಿ ದೃಢ ಆಗ್ತದೆ. ಆ ಶಬ್ದ ಬಂದ ಕೂಡಲೇ ಅದು ನಮ್ಮ ನೆನಪಿಗೆ ಬರ್ತದೆ. ಅಶರಣ ಅನುಪ್ರೇಕ್ಷೆ ನೆನಪಿಗೆ ಬಂತು. ಅಶರಣ ಅನುಪ್ರೇಕ್ಷೆಯ ಅರ್ಥ ನಮಗಾಯಿತು ಅಂತಂದ್ರೆ ಸಹಜವಾಗಿ ಏನಾಗ್ತಿತ್ತು ಅಂದ್ರೆ ಜಗತ್ತಿನೊಳಗೆ ನಾ ಅಲ್ಲಿ ಶರಣ ಹೋಗಬೇಕು, ಇಲ್ಲಿ ಶರಣ ಹೋಗಬೇಕು ಅನ್ನುವಂಥ ಏನು ದಡ್ಪಿಡ್ತನ ಇದೆ ಅದೇನಾಗ್ತಿದೆ ಅಂತಂದ್ರೆ ಸಹಜವಾಗಿ ನಿಲ್ತದೆ. ಯಾರಿಗೆ ಯಾರೂ ಏನಿಲ್ಲ ಅಂದ್ರೆ ಶರಣ ಇಲ್ಲ. ಈ ಜಗತ್ತಿನೊಳಗೆ ಯಾವುದೂ ಕೂಡ ಶರಣಭೂತಿಲ್ಲ. ಹೊರಗಿನ ಪದಾರ್ಥ ನಮಗೆ ನಾವೇ ಏನಾಗಬೇಕು ಅಂದ್ರೆ ಶರಣ ಹೋಗಬೇಕು. ನಮ್ಮ ಆತ್ಮನಿಗೆ ನಾವೇ ಶರಣ ಹೋಗಬೇಕು. ಬಿಟ್ಟರೆ ದೇವಶಾಸ್ತ್ರ ಗುರುಗಳ ಸಾನ್ನಿಧ್ಯದೊಳಗಿರಬೇಕು. ಅದು ಬಿಟ್ಟರೆ ಇನ್ನೊಂದೇನಿಲ್ಲ ಅಂದ್ರೆ ಹೊರಗೆ ಯಾವುದೂ ಶರಣಭೂತಿಲ್ಲ. ಅದಕ್ಕೇನು ಮಾಡ್ರಿ ಅಂತಂದ್ರೆ ಜಿನೇಂದ್ರ ಪ್ರಭುಗಳ ನಾಮಸ್ಮರಣೆ ಯಾವತ್ತೂ ಇರಲಿ. ಆ ಕಾರಣದಿಂದ 8 ದಿನಗಳ ಅಷ್ಟಾನಿಕದೊಳಗೆ ಏನಿದೆ ಅಂತಂದ್ರೆ ದಿನಾ ಒಂದೊಂದು ಜಾಪ್ ಮಂತ್ರವನ್ನು ಹೇಳಿದ್ರು. ಇಂದು 4ನೇ ಇಂದ 5ನೇ ದಿವಸ ಪಂಚಮಹಾವಿಭೂತಿ ಸಂಜ್ಞಾಯ ನಮಃ ಅಂತಿದೆ. ಅಂದ್ರೆ ಒಂದೊಂದು ಅದಕ್ಕೇನಿದೆ ಅಂತಂದ್ರೆ ಅರ್ಥ ಇದೆ. ಆ ಅರ್ಥಗಳನ್ನು ತಗೊಂಡು ಅದನ್ನಾದರೂ ಏನು ಮಾಡ್ರಿ ಅಂದ್ರೆ ಸ್ಮರಣೆ ಮಾಡ್ಕೊಂತಿರ್ರಿ. ಇವೆಲ್ಲ ನಾಮಸ್ಮರಣೆಗಳು, ಸ್ತುತಿಗಳು, ಸ್ತೋತ್ರಗಳು, ಪಠಣಗಳು, ಪಾಠನಗಳು, ಪೂಜನಗಳು, ವಿಧಾನಗಳು ಇವೆಲ್ಲ ಎದರ ಸಲುವಾಗಿದಾವು ಅಂತಂದ್ರೆ ಯಾವ ನಮ್ಮ ಉಪಯೋಗ ಹರಿದ ಬೇರೆ ಕಡೆ ಹೊಂಟಿದೆಲ್ಲ ಅದನ್ನು ಏನು ಮಾಡಬೇಕು ಅಂದ್ರೆ ತಡೆದ ನಮ್ಮೊಳಗೆ ತಂದುಕೊಳ್ಳೋದು, ನಮ್ಮ ಕಡೆಗೆ ತಂದುಕೊಳ್ಳೋದ್ರ ಸಲುವಾಗಿ ಏನಿದೆ ಅಂತಂದ್ರೆ ಪ್ರಯತ್ನ ಇದೆ. ಇದು ಈ ಆಷಾಢ ಮಾಸ ಮುಗಿದ ತಕ್ಷಣ ಶ್ರಾವಣ ಮುಗಿದ ಮೇಲೆ ಭಾದ್ರಪದ ಬರ್ತದಲ್ಲ, ಆ ಭಾದ್ರಪದ ಅಂತೂ ನಮ್ಮ ಜೀವನದೊಳಗೆ ಏನಿದೆ ನಮ್ಮನ್ನು ನಾವು ತಡ್ಕೊಂಡು ನಮ್ಮೊಳಗೆ ನಾವು ತಗೊಂಡು ಬರಲಿಕ್ಕೆ ಏನಿದೆ ಅಂತಂದ್ರೆ ಅತ್ಯಂತ ಪ್ರಶಸ್ತವಾಗಿರ್ತಕ್ಕಂಥ ದಿನ ಭಾದ್ರಪದದ ಮಾಸ. ಭದ್ರವಾದಂಥ ಪದವನ್ನು ಪ್ರಾಪ್ತ ಮಾಡ್ಕೊಳ್ಳಿಕ್ಕೆ 16 ದಿನಗಳದ 10 ದಿನಗಳದ ಆರಾಧನೆ, 5 ದಿನಗಳ ಆರಾಧನೆ, ರತ್ನತ್ರಯದ ಆರಾಧನೆ, ಹಿಂಗೆ ಅನೇಕ ಪ್ರಕಾರದ ಆರಾಧನೆಗಳ ಮೂಲಕ್ಕೆಲ್ಲ ಏನಿದೆ ಅಂತಂದ್ರೆ ಈ ಮಾತನ್ನೇ ಹೇಳ್ತಾ ಇದ್ದಾರೆ. ಒಂದೇ ವಸ್ತು ನಿತ್ಯ ಐತಪ್ಪ, ಅದನ್ನು ಒಂದು ನೀ ಏನು ಮಾಡು ಅಂತಂದ್ರೆ ಆಶ್ರಯ ತಗೋ. ಅದು ಒಂದರ ಆಶ್ರಯದಿಂದ ನಿಂದ ಏನಾಗೋದಿದೆ ಅಂತಂದ್ರೆ ನೀನು ನಿರಾಶ್ರಿತಿದಿ. ನಾವೆಲ್ಲ ಹೆಂಗಿದ್ದೀವಿ ಈಗ? ನಿರಾಶ್ರಿತರು. ಯಾಕೆ? ಯಾರಿಗೆ ಯಾರು ಏನಿಲ್ಲ ಅಂದ್ರೆ ಗತಿ ಇಲ್ಲ, ಯಾರಿಗೆ ಯಾರೂ ಆಶ್ರಯ ಇಲ್ಲ. ನಾವು ಯಾರೂ ಇನ್ನೊಬ್ಬರನ್ನು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಬದುಕಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮನ್ನು ಎಲ್ಲರೂ ಕೂಡಿ ಬದುಕಿಸ್ತಾರಂದ್ರೆ ಅದೂ ಇಲ್ಲ. ಹೀಗಾಗಿ ನಾವೆಲ್ಲರೂ ಏನಿದ್ದೀವಿ ಅಂದ್ರೆ ನಿರಾಶ್ರಿತರಿದ್ದೇವೆ. ಒಂದು ದೃಷ್ಟಿಯಿಂದ ನಿರಾಶ್ರಿತರು ಅಂತಂದ್ರೆ ನಮಗೇನು ಮನೆಯೆಲ್ಲ ಹೊಲ ಹಿಂಗಿದ್ರೆ ಅರ್ಥ ಅಲ್ಲ. ನಿರಾಶ್ರಿತರು ಅಂದರೆ ನಮ್ಮನ್ನು ಯಾರೂ ಕಾಪಾಡೋರಿಲ್ಲ. ನಾವು ಯಾರ ಆಶ್ರಯದೊಳಗೆ ಹೋಗ್ಲಿಕ್ಕಿಲ್ಲ, ಯಾರು ನಮ್ಮ ಆಶ್ರಯದೊಳಗಿದ್ರೂ ಕೂಡ ಅವರನ್ನು ನಾವು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಕಾಪಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ತಿಳಿದಂಥ ಜೀವನ ಏನು ಮಾಡ್ಲಿಕ್ಕೆ ಸಾಧ್ಯ ಐತಿ ಅಂದರೆ ಧರ್ಮದ ಆರಾಧನೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಮತ್ತು ಕೊನೆ ಸಮಯದೊಳಗೆ ಯೋಗ್ಯವಾದಂಥ ಮಾರ್ಗದರ್ಶನ ಸಿಗೋದೇನಿದೆ ಅಂದ್ರೆ ಭಾಳ ದುರ್ಲಭಿದೆ. ಯಾಕಂದ್ರೆ ಎಲ್ಲರೂ ಕಟಾಶಿರ್ತಾರೆ. ಈ ದೇಹದ ಸೇವಾ ಮಾಡ್ಲಿಕ್ಕೆ ಎಲ್ಲರೂ ಭಾಳ ಹಿಂಸರಿತಾರೆ. ಯಾಕಂದ್ರೆ ಹಂಗೈತ್ರಲ್ಲ ಇದು, ಇದೇನು ಸಮಾಧಾನ ಇರೋದಿಲ್ಲ. ಭಾಳ ನಮ್ಮನೆ ಇದ್ರೊಳಗೆ ಏನಾಗ್ತಾವ ಅಂದ್ರೆ ವಿಪರೀತ ಪ್ರವೃತ್ತಿಗಳು ಬರ್ತಾವೆ. ಕೊನೆ ಸಮಯದೊಳಗೆ ಓದ ಪೈಲ ಅಲ್ಲಿ ಹೋಗಿರಪ್ಪ, ಎಲ್ಲಿ ಅಲ್ಲಿ ಹೋಗಿ ಅಡ್ಮಿಟ್ ಮಾಡ್ರಲ್ಲ, ಓದ ಅಲ್ಲಿ ಹೋಗಿರಿ ದವಾಖಾನೆ ಅಂದ್ರೆ ಅಲ್ಲೆಲ್ಲ ಅವ್ರವ್ರು ಮಾಡ್ತಾರೋ. ಮುಗಿದ ಬಳಕೆ ಏನು ಮಾಡ್ತಾರೆ ಅಂದ್ರೆ ಕಟ್ಟಿ ಕೊಡ್ತಾರೋ, ಓದ್ ಸುದ್ದಿ ಮಾಡೋದು. ಈ ಪ್ರಕಾರದ ಒಂದು ಭಾವ ನಮ್ಮ ಸುತ್ತಲೂ ಇರ್ತಕ್ಕಂಥವ್ರಿಗೆ ಬರಬಾರ್ದಂಗೆ ಆಯಿತು ಅಂದ್ರೆ ನಾವು ಈಗ ಅವ್ರನ್ನ ಎಚ್ಚರ ಮಾಡ್ಬೇಕು. ಅವ್ರಿಗೆ ಒಂದಿಷ್ಟು ಧರ್ಮ ಸಂಸ್ಕಾರ ಕೊಡ್ಬೇಕು. ಸಮಾಧಿ ಅಂದ್ರೆ ಏನು ಹೇಳ್ಬೇಕು, ಸಲ್ಲೇಖನ ಅಂದ್ರೆ ಏನು ಹೇಳ್ಬೇಕು, ಮರಣವನ್ನು ಹೆಂಗೆ ಮಾಡ್ಬೇಕು ಅನ್ನೋದು ಹೇಳ್ಬೇಕು. ದವಾಖಾನೆಯಾಗ ನಮ್ಮನ್ನು ಒಯ್ಬೇಡ್ರಪ್ಪ ಇಲ್ಲೇ ಆಗಲಿ ಅನ್ನುವಂಥದ್ದನ್ನು ಅವರಿಗೆಲ್ಲ ತಿಳಿಸಿ ಹೇಳಬೇಕು. ಅಷ್ಟು ತಯಾರಿ ಅವರು ಆಗಬೇಕು. ನಮ್ಮದು ಪುಣ್ಯ ಇತ್ತಂದ್ರೆ ಆಗ್ತಾರೆ. ಇರಲಿಲ್ಲ ಅಂದ್ರೆ ಆ ಕೊರೋನಾದಾಗ ಆಯ್ತಲ್ಲ ಅನೇಕ ಪ್ರಸಂಗಗಳು ಕಣ್ಣು ಮುಂದೆ ಎಷ್ಟೋ ರೀತಿಯಿಂದ ನಮ್ಮ ಜೊತೆ ಇದ್ದಂಥವ್ರನ್ನೇ ಏನು ಮಾಡಲಿಲ್ಲ ಅಂದ್ರೆ ನೋಡ್ಲಿಕ್ಕೆ ಆಗಲಿಲ್ಲ ಕೊನೆ ಸಮಯದಲ್ಲಿ.
ಇಂಥ ಪ್ರಸಂಗ ಅಂಥ ಕರ್ಮದ ಉದಯದೊಳಗೆ ಏನಿದೆ ಅಂತಂದರೆ ನಮಗೆ ಕಾಪಾಡುವಂಥದ್ದು ಯಾವುದು ಅಂದರೆ ಚಂದ್ರಸಾಗರ ವರ್ಣಿಯವ್ರದ್ದು ಏನಿದೆ ಸಂಗತಿ ಇದೆ, ನೀ ಒಬ್ಬನೇ ಇದೆಯಪ್ಪ, ಅದನ್ನು ನಿನ್ನ ತತ್ವವನ್ನು ನೀ ಏನು ಮಾಡು ಅಂತಂದ್ರೆ ನಿಶ್ಚಯ ಮಾಡ್ಕೋ. ಅಂದ್ರಣ ನಿಂದ ಏನಾಗೋದಿದೆ ಅಂತಂದ್ರೆ ಮುಕ್ತಿ ಆಗೋದಿದೆ, ಇರದಿದ್ರೆ ನಿನಗೆ ಮೋಕ್ಷ ಇಲ್ಲ. ಅದಕ್ಕೆ ಮಾತುಗಳಿಗೆ ಏನಾಗಬೇಡಂದ್ರೆ ಮರುಳಾಗಬೇಡ. ಯಾಕಂದ್ರೆ ಜಗತ್ತೆಲ್ಲ ಏನಿದೆ ಅಂದರೆ ಇದ ಸಿಸ್ಟಮ್ ಮೇಲೆ ಇಡೀ ಎಲ್ಲ ವ್ಯವಸ್ಥೆ ನಡೆದ. ಮಾತಿನೊಳಗನ ಮರಳು ಮಾಡು, ಮಾತಿನೊಳಗೆ ಮರಳು ಮಾಡಿ ಅನೇಕ ಪ್ರಕಾರದ ತಮ್ಮ ಕರ್ತವ್ಯಗಳನ್ನು ತಮ್ಮ ಕಾರ್ಯಗಳನ್ನು ಮಾಡ್ಕೊಳ್ತಕ್ಕಂಥ ಸಂಗತಿ ಇದೆ. ಅದಕ್ಕೆ ಒಳಗಾಗಬೇಡ, ಮಾತಿಗೆ ಮರುಳಾಗದೆ ತತ್ವವನ್ನು ನೀ ಏನು ಮಾಡ್ಕೋ ಅಂತಂದ್ರೆ ತಿಳ್ಕೋ, ಅದರ ಮೇಲೆ ಶ್ರದ್ಧೆಯನ್ನು ಮಾಡು. ಸಮ್ಯಕ್ ದರ್ಶನ ಮತ್ತು ಸಮ್ಯಕ್ ಜ್ಞಾನ ಪ್ರಾಪ್ತ ಆಯಿತು ಅಂತಂದ್ರೆ ಸಂದೇಹ ಹೊಂಟು ಹೋಗ್ತದೆ, ನಿನ್ನ ಮದ ಹೊಂಟು ಹೋಗ್ತದೆ, ವಿಪರೀತವಾಗಿರ್ತಕ್ಕಂಥ ಅಭಿಪ್ರಾಯ ಎಲ್ಲ ದೂರ ಆಗ್ತದೆ. ಅವಾಗ ಏನಾಗ್ತೈತಿ ಅಂತಂದ್ರೆ ನಿನ್ನ ಸ್ವರೂಪ ನಿನಗೆ ಗೊತ್ತಾಗ್ತಿದೆ. ನಿನ್ನ ಸ್ವರೂಪ ನಿನಗೆ ಗೊತ್ತಾಯಿತು ಅಂದ್ರೆ ಅದ ಮೋಕ್ಷಿದೆ, ಅದರಿಂದನೇ ಮೋಕ್ಷಿದೆ. ಅದು ಒಂದಿಲ್ಲ ನಾಳೆ ನಿನ್ನ ಸ್ವರೂಪದ ಆಶ್ರಯದೊಳಗೆ ನೀ ಇದ್ದಿ ಅಂದರೆ ಸೀದಾ ಊರ್ದುಗಮನಾಗಿ ಸಿದ್ಧಾಲಯದೊಳಗೆ ಹೋಗ್ಲಿಕ್ಕೆ ಬರ್ತದಪ್ಪ ಅನ್ನುವಂಥ ಮಾತನ್ನು ಇಲ್ಲಿ ಬಹಳ ಸುಂದರವಾಗಿ ಏನು ಮಾಡಿದ್ದಾರೆ ಅಂದರೆ ಚಂದ್ರಸಾಗರ ವರ್ಣಿಯವರು ಹೇಳಿದ್ದಾರೆ. ಈ 2 ಪದ್ಯಗಳನ್ನು ನಾವು ಏನು ಮಾಡಿದ್ದೀವಿ ಅಂತಂದರೆ 8 ಮತ್ತು 9ನೇ ಪದ್ಯವನ್ನು ಹೇಳಿದ್ದೇವೆ. ಮುಂದಿನ ಅವಧಿಯೊಳಗೆ ಮುಂದಿನ 1-2 ಪದ್ಯಗಳಲ್ಲಿ ಏನು ಮಾಡೋಣ ಅಂತ ನೋಡೋಣ. ಇವತ್ತಿನ ಸಮಯ ಇಲ್ಲಿಗೆ ಏನಾಗ್ತದೆ.